ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬಾನ್ ಅಪಿಟೇಟ್ ಯೋರ್ ಮೆಜೆಸ್ಟಿ ಅನ್ನೋ ಸೀರೀಸ್ ಹೇಗಿತ್ತು? ಎಲ್ಲರೂ ಎಂಜಾಯ್ ಮಾಡಿದ್ರ? ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ, ಜೊತೆಗೆ ತುಂಬಾ ಮಿಸ್ ಕೂಡ ಮಾಡ್ಕೊಂಡೆ. ಒಂದು ಒಳ್ಳೆ ಸೀರೀಸ್ ಸೀಸನ್ 2 ಗೋಸ್ಕರ ವೇಟ್ ಮಾಡೋಣ. ಇವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಕ್ ಅನ್ನೋ ಒಂದು ಸೀರೀಸ್ ನ ನೋಡೋಣ. ಒಂದ್ ಕಡೆ ಹಾರರ್ ಟಚ್ ಇರುತ್ತೆ, ಇನ್ನೊಂದ್ ಕಡೆ ಥ್ರಿಲ್ಲರ್ ಟಚ್ ಇರುತ್ತೆ, ಪ್ಲಸ್ ಡಿಟೆಕ್ಟಿವ್ ಟಚ್ ಇರುತ್ತೆ. ಇನ್ನು ಏನೆಲ್ಲ ಹೇಳ್ಬೋದು ಅದನ್ನೆಲ್ಲ ಹೇಳ್ಬೋದು. ತುಂಬಾನೇ ಚೆನ್ನಾಗಿ, ಸ್ವಲ್ಪ ಕಾಮಿಡಿಯಾಗಿ, ಇಷ್ಟ ಯಾಕೆ ಎಲ್ಲೂ ನಿಮ್ಗೆ ಇಂಟ್ರೆಸ್ಟೇ ಕಡಿಮೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಸೀರೀಸ್. ಸೊ ಎಂಜಾಯ್ ಮಾಡ್ರಿ. ಅಂಡ್ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೀರೀಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಈ ಇಂಟ್ರೆಸ್ಟಿಂಗ್ ಸೀರೀಸ್ ನ ಫಸ್ಟ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇರೋರು ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲೇ ನಾನು ಉಳಿದಿರೋ 2 ಚಾನಲ್ದು ಲಿಂಕ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಆ 2 ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಅಂಡ್ ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಬ್ಲಾಕ್ ಅನ್ನೋ ಸೀರೀಸ್ ನ ಫಸ್ಟ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ ಹೀರೋಯಿನ್ ಅನ್ನೇ ತೋರಿಸೋದು. ಒಂದು ಫ್ಲೈಟ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ. ಟೇಕ್ ಆಫ್ ಮುಂಚೆನೆ ಮಲಗ್ ಬಿಟ್ಟಿರ್ತಾಳೆ, ಮೈ ಮರ್ತು ನಿದ್ದೆ ಮಾಡ್ತಾ ಇದ್ದಾಳೆ. ಕಣ್ಣಿಗೆ ಬ್ಲಾಕ್ ಕಲರ್ ಕೂಲಿಂಗ್ ಗ್ಲಾಸ್ ಬೇರೆ ಹಾಕೊಂಡಿದ್ದಾಳೆ. ಇವಳು ಯಾಕೆ ಈ ತರ ಸ್ಪೆಕ್ಸ್ ಹಾಕೊಂಡ್ ಮಲಗಿದಾಳೆ ಅಂತ ಅನ್ಕೊಂತ ಇದೀರಾ? ಅದಕ್ಕೂ ಒಂದು ವಿಷಯ ಇದೆ, ಹೇಳ್ತೀನಿ ರೀ. ಆದ್ರೆ ಈಗ ಸದ್ಯಕ್ಕೆ ನಮ್ ಹೀರೋಯಿನ್ ತುಂಬಾ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಳೆ. ಅವಳಿಗೆ ಯಾವ ಲೆವೆಲ್ ಗೆ ನಿದ್ದೆ ಮಾಡ್ತಿದ್ದಾಳೆ ಅಂದ್ರೆ ಪಕ್ಕದಲ್ಲಿ ಬೀಳಕ್ ಕೂಡ ಹೋಗ್ತಾ ಇದ್ದಾಳೆ ಕೆಳಗಡೆ. ಆದ್ರೆ ಅವಳು ಬಿದ್ದಿಲ್ಲ, ಅವಳ ಬದಲಾಗಿ ಅವಳು ಕಣ್ಣಿಗೆ ಹಾಕೊಂಡ್ರೆ ಸ್ಪೆಕ್ಸ್ ಮಾತ್ರ ಕೆಳಗಡೆ ಬಿದ್ಬಿಡ್ತು. ಅದು ಗೊತ್ತಿಲ್ಲದೆ ಚೆನ್ನಾಗಿ ನಿದ್ದೆನಲ್ಲಿ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಫ್ಲೈಟ್ ಅಲ್ಲಿ ಎಲ್ಲರೂ ಹತ್ಬೇಕಾಗಿರೋರೆಲ್ಲ ಹತ್ತಿದ್ರು, ಟೇಕ್ ಆಫ್ ಕೂಡ ಆಯ್ತು. ಆ ಟೈಮ್ ಅಲ್ಲಿ ನಮ್ ಹೀರೋಯಿನ್ ಗೆ ಎಚ್ಚರ ಆಗುತ್ತೆ. ಎದ್ದೋಳ್ಗೆ ಇವಾಗ ಫ್ಲಾಶ್ ಆಗ್ತಿದೆ, ಅಯ್ಯೋ ನನ್ ಕೂಲಿಂಗ್ ಗ್ಲಾಸ್ ಕಾಣಿಸ್ತಾ ಇಲ್ಲ ಅಂತ. ಸುತ್ತಮುತ್ತ ನೋಡ್ತಾಳೆ, ಕಾಣಿಸ್ತಾ ಇಲ್ಲ. ಆದ್ರೆ ಒಂದು ಚಿಕ್ಕ ಹುಡುಗಿ ಪಕ್ಕದಲ್ಲಿ ಹಾಕೊಂಡ್ ಕೂತಿರ್ತಾಳೆ. ಅದು ನಂದು ಕೂಲಿಂಗ್ ಗ್ಲಾಸ್ ಕೊಟ್ಬಿಡು ಅಂತ ಕೇಳ್ತಾ ಇದ್ರೆ ಆ ಹುಡುಗಿ ನಾನ್ ಕೊಡಲ್ಲ ಅಂತ ಇವಳನ್ನೇ ಆಟ ಆಡಿಸ್ತಾ ಇದ್ದಾಳೆ. ಮರದೆ ಕೊಟ್ಬಿಡು ಅಂತ ಹೇಳಿ ಆ ಹುಡುಗಿ ಹಿಂದ್ಗಡೆ ನೋಡ್ತಾಳೆ. ನೋಡಿ, ಒಂದು ಬ್ಲಾಕ್ ಕಲರ್ ಡೀಮನ್ ಕುತ್ಕೊಂಡಿರೋದು ಇವಳ ಕಣ್ಣಿಗೆ ಕಾಣಿಸುತ್ತೆ. ನಮ್ ಹೀರೋಯಿನ್ ಇರೋ ಪವರೇ ಅದು. ಡೀಮನ್ಸ್ ಅವಳ ಕಣ್ಣಿಗೆ ಕಾಣಿಸುತ್ತೆ. ನೆಕ್ಸ್ಟ್ ಯಾರ್ ಸಾಯ್ತಾರೋ ಅವ್ರ ಹಿಂದ್ಗಡೆ ಒಂದು ಡೀಮನ್ ಇರೋ ತರ ಇವಳ ಕಣ್ಣಿಗೆ ಕಾಣಿಸುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಬ್ಲಾಕ್ ಕಲರ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸುತ್ತಾ ಇದ್ದಿದ್ದು. ಇವಾಗ ಆ ಹುಡುಗಿ ಹಿಂದ್ಗಡೆ ಇರೋದು ನೋಡಿ ತುಂಬಾನೇ ಭಯ ಪಟ್ಬಿಟ್ಲು. ಅದು ಆ ಹುಡುಗಿ ಹಿಂದ್ಗಡೆ ಮಾತ್ರ ಇಲ್ಲ, ಎದ್ ನಿಂತ್ಕೊಂಡ್ ನೋಡಿದ್ರೆ ಆಲ್ಮೋಸ್ಟ್ ಆ ಫ್ಲೈಟ್ ಅಲ್ಲಿ ಕುತ್ಕೊಂಡಿರೋ ಎಲ್ಲಾ ಪ್ಯಾಸೆಂಜರ್ಸ್ ಹಿಂದ್ಗಡೆ ಕೂಡ ಒಂದೊಂದು ಡಿಮನ್ ಕಾಣಿಸ್ತದೆ. ಸಖತ್ ಎದ್ರಕೊಂಡ್ಬಿಟ್ಲು. ಓಡೋದೋಳು ದಡ ದಡ ಅಂತ ಡೋರ್ ನ ತಡ್ತಾ ಇದ್ದಾಳೆ. ಬೇಡ, ಫ್ಲೈಟ್ ಇವತ್ತು ಟೇಕ್ ಆಫ್ ಆಗ್ಬಾರ್ದು, ಬೇಡ ನಿಲ್ಲಿಸ್ಬಿಡಿ, ಸ್ಟಾಪ್ ಮಾಡಿ ಎಲ್ಲರನ್ನು ಕೆಳಗಡೆ ಇಳಿಸ್ಬಿಡಿ ಅಂತ. ಬಟ್ ಯಾಕೆ ಹುಡುಗಿ ಸಡನ್ ಆಗಿ ಇತ್ರ ಆಡ್ತಿದ್ದಾಳೆ, ಉಚಿಗಿ ಚಿಡಿದ್ ಬಿಟ್ಟಿದೆ ಅಂತ ಎಲ್ಲರೂ ನೋಡ್ತಾ ಇದಾರೆ. ಆಲ್ಮೋಸ್ಟ್ ಟೇಕ್ ಆಫ್ ಮೂಮೆಂಟ್ ಅಲ್ಲಿ ಇದ್ರು ಫ್ಲೈಟ್ ನ ಈಗ ಸ್ಟಾಪ್ ಮಾಡೇ ಬಿಟ್ರು. ಇನ್ನೇನು ಇವಳು ಮಾತನ್ನ ಕೇಳ್ಕೊಂಡು ಯಾರಾದ್ರೂ ಎಲ್ಲರನ್ನು ಪ್ಯಾಸೆಂಜರ್ಸ್ ನ ಇಳಿಸ್ತಾರ, ಅವಳನ್ನೇ ತರ ಅಂತ ಹೇಳ್ಕೊಂಡ್ ಬಂದ್ರು. ಅವಾಗ ಅವಳು ಇಲ್ಲ, ಈ ಫ್ಲೈಟ್ ಇನ್ ಸ್ವಲ್ಪ ತಲ್ಲಿ ಕ್ರಾಶ್ ಆಗ್ಬಿಡುತ್ತೆ, ಎಲ್ಲರೂ ಸತ್ತೋಗ್ಬಿಡ್ತಾರೆ, ಬೇಡ ಫ್ಲೈಟ್ ಇವತ್ತು ಟೇಕ್ ಆಫ್ ಮಾಡಬೇಡಿ ಅಂತ ಹೇಳ್ತಿದ್ದಾಳೆ. ಅವಾಗ ಯಾರು ಮಾತನ್ನ ಕಿವಿಗೆ ಹಾಕೊಂಡೇ ಇಲ್ಲ. ಆ ಚಿಕ್ಕ ಹುಡುಗಿ ಕೂಡ ತುಂಬಾನೇ ಬೈದಲ್ಲಿ ನೋಡ್ತಾ ಇರ್ತಾಳೆ. ಅಂಕಲ್, ಈ ಸ್ಪೆಕ್ಸ್ ಆಂಟಿ ಅವ್ರಿಗೆ ಕೊಟ್ಬಿಡಿ ಅಂತ ಬೈದಲ್ ಪಾಪ ಹುಡುಗಿಯ ಸ್ಪೆಕ್ಸ್ ನ ಕೂಡ ಕೊಟ್ಬಿಟ್ಲು. ಇನ್ನೇನು ಏರ್ಪೋರ್ಟ್ ಒಳಗಡೆ ಅವಳನ್ನ ತರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಮ್ ಹೀರೋಯಿನ್ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಚಿಕ್ಕ ವಯಸ್ಸಿಂದನೂ ನಮ್ ಹೀರೋಯಿನ್ ಕಣ್ಣಿಗೆ ದೆವ್ವಗಳೆಲ್ಲ ಕಾಣಿಸುತ್ತೆ. ತುಂಬಾನೇ ಎದುರ್ಕೊಂತಾಳೆ. ಅವ್ರಪ್ಪ ಹತ್ರ ಅಂತ ಅಳ್ತಾಳೆ, ನನಗೆ ಇದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ಅಪ್ಪ ಅಂತ. ಅವಾಗ ಅವ್ರಪ್ಪ, ಯಾಕಮ್ಮ ಅಳ್ತಾ ಇದ್ಯಾ, ಇದೆಲ್ಲ ಒಂದು ಗಾಡ್ ಕೊಟ್ಟಿರೋ ಗಿಫ್ಟ್ ಗೊತ್ತಾ, ಆದ್ರೆ ಇವಾಗ ಏನು ನಿನ್ಗೆ ಭಯ ಆಗ್ಬಾರ್ದು ಅಷ್ಟೇ ತಾನೆ, ತಗೋ ಈ ಬ್ಲಾಕ್ ಕಲರ್ ಸ್ಪೆಕ್ಸ್ ಹಾಕೋ. ಆ ದೆವ್ವನು ಬ್ಲಾಕ್ ಅಲ್ಲಿ ಕಾಣಿಸೋದ್ರಿಂದ ಈ ಸ್ಪೆಕ್ಸ್ ಹಾಕೊಂಡ್ರೆ ನಿಂಗೆ ದೆವ್ವ ಕಣ್ಣಿಗೆ ಕಾಣಿಸಲ್ಲ, ಓಕೆನಾ ಅಂತ ಹೇಳಿ ಕೊಟ್ಟಿರ್ತಾರೆ. ಅದಕ್ಕೆ ಅವಾಗಿಂದ ಇವಾಗವರೆಗೂ ನಮ್ ಹೀರೋಯಿನ್ ಆ ದೆವ್ವಗಳನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ಬ್ಲಾಕ್ ಕಲರ್ ಸ್ಪೆಕ್ಸ್ ಹಾಕೊಂಡು ತಿರುಗ್ತಾ ಇರ್ತಾಳೆ. ಒಂದಲ್ಲ ಎರಡಲ್ಲ, ಇವಳ ಹತ್ರ ಇರೋ ಎಲ್ಲಾ ಕಲೆಕ್ಷನ್ಸ್ ಬ್ಲಾಕ್ ಕಲರ್ ಸ್ಪೆಕ್ಸ್ ಗಳೇ. ಯೂಶುವಲ್ ಆಗಿ ಹೊರಗಡೆ ಹೋದ್ರೆ ಅದನ್ನ ಹಾಕೊಂಡೇ ಹೋಗ್ತಾಳೆ. ಬಟ್ ಹೆಂಗೋ ಹುಷಾರಾಗಿರ್ತಾ ಇದ್ದೋಳು. ಇವತ್ತು ಸ್ಪೆಕ್ಸ್ ಕೆಳಗಡೆ ಬಿದ್ದಿದ್ರಿಂದಾನೇ ಫ್ಲೈಟ್ ಕ್ರಾಶ್ ಆಗುತ್ತೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಿದ್ದು. ಅದನ್ನಲ್ಲಿರೋರ್ಗೆಲ್ಲ ಹೇಳಿದ್ರೆ ಅವ್ರು ನಂಬಿಲ್ಲ. ಸ್ವಲ್ಪ ಹೊತ್ತಲ್ಲೇ ಫ್ಲೈಟ್ ಕೂಡ ಟೇಕ್ ಆಫ್ ಆಗೋಯ್ತು. ಅದನ್ನ ನೋಡಿ ಇವಳೊಂದ್ ಕಡೆ ಶಾಕ್ ಆಗ್ತಾಳೋ ಇಲ್ವೋ, ನೆಕ್ಸ್ಟ್ ಮಿನಿಟ್ ಇನ್ನೊಂದು ನ್ಯೂಸ್ ಬರುತ್ತೆ, ಈ ತರ ಫ್ಲೈಟ್ ಟೇಕ್ ಆಫ್ ಆಗಿರೋ ಫ್ಲೈಟ್ ಕ್ರಾಶ್ ಆಗೋಯ್ತು ಅಂತ. ಅಷ್ಟೇ, ಇವಳಿಗಂತೂ ಹಂಗೆ ಸಖತ್ ಶಾಕ್ ಆಗೋಯ್ತು. ಇವಳಿಗಿಂತ ಮೇಲೆ ಅಲ್ಲಿರೋರ್ಗೆ ಶಾಕ್ ಆಗೋಯ್ತು. ಇವಳಿಗೆ ಹೆಂಗ್ ಗೊತ್ತು ಫ್ಲೈಟ್ ಕ್ರಾಶ್ ಆಗುತ್ತೆ ಅಂತ? ಆಬ್ವಿಯಸ್ಲಿ ಇವಳ ಮೇಲೆ ಡೌಟ್ ಬರುತ್ತೆ. ಸೊ ಇವಳನ್ನ ತರ್ತಾರ ಅಂತ ಈಗ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಕೂರ್ಸ್ಕೊಂಡು, ನಿನಗೆ ಹೆಂಗ್ ಗೊತ್ತು ಫ್ಲೈಟ್ ಕ್ರಾಶ್ ಆಗುತ್ತೆ ಅಂತ, ನಿನ್ಗೆ ಹೆಂಗ್ ಗೊತ್ತು, ಯಾರಾದ್ರೂ ಬಾಂಬ್ ಇಟ್ಟಿದ್ರಾ, ನಿನ್ಗೂ ಅದಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಇವಳ ಹತ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಆಲ್ರೆಡಿ ಪಾಪ ಅವಳು ಒಂದ್ ಕಡೆ ಬೇಜಾರಲ್ಲಿ, ಒಂದ್ ಕಡೆ ಫ್ರಸ್ಟ್ರೇಷನ್ ಅಲ್ಲಿ ಕೂತ್ಕೊಂಡಿದ್ದಾಳೆ. ನಿಜಾನೇ ಹೇಳ್ತಾ ಇದ್ದಾಳೆ, ಇವಾಗ ನನ್ ಕಣ್ಣಿಗೆ ದೆವ್ವಗಳೆಲ್ಲ ಕಾಣಿಸುತ್ತೆ, ಆತರ ನಾನು ಫ್ಲೈಟ್ ಅಲ್ಲಿ ಇದ್ದೆ, ಎಲ್ಲರ ಹಿಂದ್ಗಡೆನೂ ನನ್ಗೊಂದು ದೆವ್ವ ಕಾಣಿಸ್ತಾ ಇತ್ತು, ಅವಾಗೆ ಕನ್ಫರ್ಮ್ ಆಗೋಯ್ತು ಆ ಪ್ಲೇನ್ ಕ್ರಾಶ್ ಆಗುತ್ತೆ ಅಂತ. ಅದಕ್ಕೆ ನಾನು ಅದನ್ನ ಟೇಕ್ ಆಫ್ ಮಾಡಬೇಡಿ ಅಂತ ಹೇಳಿದೆ. ಬಟ್ ನೀವ್ ಯಾರು ನನ್ ಮಾತನ್ನ ನಂಬಿಲ್ಲ ಅಂದ್ರೆ, ಇವಳು ಹೇಳೋದನ್ನ ಯೂಶುವಲ್ ಆಗಿ ಯಾರು ನಂಬೋದೇ ಇಲ್ವಲ್ಲ. ಸೊ ಎಲ್ಲರೂ ಇಲ್ಲ, ಏನೋ ವಿಷಯ ನಡೆದಿದೆ ಅನ್ನೋ ತರ ಮಾತಾಡಿದಾಗ ಇದನ್ನ ಅಲ್ಲೇ ಇರೋ ನಮ್ ಹೀರೋ ಕೇಳಿಸ್ಕೊಂತಾನೆ. ಇವನೇ ನಮ್ ಹೀರೋ. ಅವನು ನಮ್ ಹೀರೋನ ನೋಡಿದ ತಕ್ಷಣ ಒಂದ್ ಕಡೆ ಶಾಕ್ ಆದ, ಪ್ಲಸ್ ಒಂದು ಫ್ಲಾಶ್ ಬ್ಯಾಕ್ ನ ಕೂಡ ನೆನ್ಸ್ಕೊಂಡ್ ನೋಡ್ತಾನೆ. ಸ್ವಲ್ಪ ದಿನಗಳ ಹಿಂದೆ ನಮ್ ಹೀರೋಯಿನ್ ಬಂದು ಒಂದು ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಈ ಬಿಲ್ ಹಾಕೊಡೋದು ಅಂದ್ರೆ ಅವ್ರ ಏನ್ ಊಟ ಬೇಕು ಅಂತ ಆರ್ಡರ್ ಮಾಡಿದಾಗ ಬಿಲ್ ಹಾಕೊಡ್ತಾರಲ್ಲ, ಆ ಕೌಂಟರ್ ಅಲ್ಲಿ ನಿಂತಿರ್ಬೇಕಾದ್ರೆ ಅವ್ರ ಮುಂದೆ ಒಂದು ಕ್ಯೂ ನಿಂತಿದ್ದಲ್ಲ, ಆ ಕ್ಯೂ ನಲ್ಲಿ ನಮ್ ಹೀರೋ ಕೂಡ ನಿಂತಿರ್ತಾನೆ. ಬಟ್ ಈಗ ಮುಂದ್ಗಡೆ ನಿಂತ್ಕೊಂಡಿರೋನು ನಮ್ ಹೀರೋಯಿನ್ ಗೆ ಎಕ್ಸ್ ಬಾಯ್ ಫ್ರೆಂಡ್. ಅವನು ಏನ್ ಬೇಕು ಅಂತ ಕೇಳಿ ಬಿಲ್ ಹಾಕಿಸ್ಕೊಳ್ಳೋವಾಗ, ಏನು ನಿನ್ನ ನೋಡಿ ತುಂಬಾ ದಿನ ಆಯ್ತು, ಹೆಂಗಿದ್ಯಾ ಅಂದಾಗ ಅವಳಂತಾಳೆ, ಹೌದೌದು ನೋಡಿ ತುಂಬಾ ದಿನ ಆಯ್ತು, 773 ದಿನ 5 ಅವರ್ ಆಯ್ತು ಅಂದಾಗ ಅನ್ನೋ ತರ
ತರ ಅವನ ಆ ಕಡೆ ಮುಖನ ತಿರುಗಿಸ್ಕೊಂತಾನೆ. ಆಮೇಲೆ ಇವಳು ಕೂಡ ಬಿಲ್ ಹಾಕೊಟ್ಬಿಟ್ಲು, ಅವ್ನ ಅಲ್ಲಿಂದ ಹೊರಟೋದ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ ನಮ್ ಹೀರೋಗೆ ನಗು ಬಂದ್ಬಿಡ್ತಾ, ಅವ್ನ್ ಲೈಟ್ ಆಗಿ ನಗದ್ ಬಿಟ್ಟ. ಅಷ್ಟೇ ಅಲ್ಲ, ಬಂದವನು ನೇವಾಗ ಅವ್ನ್ಗೆ ಏನ್ ಬೇಕನ್ನೋದನ್ನ ಆರ್ಡರ್ ಮಾಡ್ದೆ ಏನೇನೋ ಹೇಳ್ತಾ ಇರ್ತಾನೆ. ಒಕ್ಟೋಕ್ಟಾಗಿ ಇವಳಿಗೆ ಟೆನ್ಷನ್ ಆಗೋಯ್ತು. ಮರದಾಗ ಏನ್ ಬೇಕಂತ ಹೇಳ್ತೀಯಾ ಇಲ್ವಾ ಅಂತ ಇವಳು ಸ್ವಲ್ಪ ಗದ್ರಿ ಹೇಳಿದ ತಕ್ಷಣ ಅದೇ ಟೈಮ್ಗೆ ಅಲ್ಲಿಗೆ ಆ ರೆಸ್ಟೋರೆಂಟ್ ಮ್ಯಾನೇಜರ್ ಬಂದ್ಬಿಟ್ರ. ಒಂದು ಕಸ್ಟಮರ್ ನ ಹಿಂಗೇನ ಮಾತಾಡ್ಸೋದು, ಅದು ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಮಾತಾಡ್ತಾ ಇದೀಯ ಅಂತ ಹೇಳಿ ಅವಳ ಕಣ್ಣಿಗೆ ಹಾಕಿರೋ ಕೂಲಿಂಗ್ ಗ್ಲಾಸ್ ನ ತೆಗೆದ್ರು. ನೋಡಿದ್ರೆ ಅದ್ರ ಒಳಗಡೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾಳೆ. ಇದ್ರ ನೋಡಿ ನಮ್ ಹೀರೋಗೆ ನಗು ಕಂಟ್ರೋಲ್ ಮಾಡಕ್ಕೆ ಆಗ್ತಾಯಿಲ್ಲ. ಅವ್ನು ಇನ್ನೂ ನಗ್ತಾ ಇರ್ತಾನೆ. ಆದ್ರೆ ಇವಳು ಆ ಕಡೆ ತಿರ್ಗ್ಬಿಟ್ಟು ಇನ್ನೂ ಗುರಾಯಿಸ್ತಾ ಇರ್ತಾಳೆ. ಏನ್ ಇನ್ನೂ ಕಸ್ಟಮರ್ ನ ಗುರಾಯಿಸ್ತಾ ಇದೆಯಾ, ಮರದಾಗ ಅವ್ರಿಗೆ ಏನ್ ಬೇಕೋ ಆರ್ಡರ್ ನ ತಗೋ ಅಂತ ಹೇಳಿ ಅವಳ ಕಣ್ಣಿಗೆ ಹಾಕಿರೋ ಇನ್ನೊಂದು ಕೂಲಿಂಗ್ ಗ್ಲಾಸ್ ನ ಕೂಡ ತೆಗೆದ್ಬಿಟ್ರು. ಅವಳಗ ಸಖತ್ ಹೆದರಿಕೆ ಆಗೋಯ್ತು. ಇದೇನಪ್ಪ ಇದು ಈ ತರ ಆಗೋಯ್ತು ಅಂತ ಟಕ್ ಅಂತ ಕಣ್ ಮುಚ್ಕೊಂಡವಳು, ಸರ್ ನಿಮ್ಗೆ ಏನ್ ಬೇಕಂತ ಹೇಳ್ತೀರೋ, ನಾನು ಆರ್ಡರ್ ಹಾಕೊಡ್ತೀನಿ ಅಂತ ಕೇಳ್ತಾಳೆ ಕೋಪದಲ್ಲಿ. ಅವನ ಇನ್ನೂ ನಕ್ಕೊಂಡು ಹೇಳ್ದವನು, ಸರಿ ಸರಿ ಇದಕ್ ಮೇಲೆ ಯಾಕೆ ಸುಮ್ನೆ ಕಾಮಿಡಿ ಮಾಡೋದು ಅಂತ ಏನ್ ಬೇಕೋ ಅದನ್ನ ಕೇಳ್ದ. ಇದಕ್ ಮುಂಚೆ ಅವ್ರ ಬಾಯ್ ಫ್ರೆಂಡ್ ಕೂಡ ಹೋದ ಅಲ್ವಾ, ಊಟ ತಗೊಳ್ಳೋದಕ್ಕೆ ಅಂತ ಇನ್ನೊಂದ್ ಲೈನ್ ಅಲ್ಲಿ ನಿಂತಿದ್ದ. ಅವ್ನು ಊಟ ಕೂಡ ತಗೊಂಡ. ಊಟ ತಗೊಂಡು ನಮ್ ಹೀರೋಯಿನ್ ಕಡೆ ತಾನೆ ಪಾಸ್ ಆಗಿ ಅವ್ನು ಹೋಗ್ಬೇಕು. ಹತ್ರ ಹೋಗ್ಬೇಕಾದ್ರೆ ಅವ್ನ ಹಿಂದ್ಗಡೆ ಒಂದು ಡಿಮನ್ ಇರೋದನ್ನ ನೋಡ್ತಾಳೆ. ಒಂಥರ ಎದ್ರುಕೊಂಡ್ಬಿಟ್ಲು, ಭಯ ಆಗೋಯ್ತು. ತಲೆ ಕೆಳಗಡೆ ಬಗ್ಗಿಸ್ಬಿಟ್ಲು. ಅವ್ನ ಊಟ ನಿಲ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಟಕ್ ಅಂತ ಅವ್ನ ಕೈನ ಹಿಡ್ಕೊಂಡ್ಬಿಟ್ಟು ಬಿಡ್ತಾ ಇಲ್ಲ. ಇವಾಗ ಬೇಡ, ಒಂದು 3 ಮಿನಿಟ್ಸ್ ಆದ್ಮೇಲೆ ಹೋಗು ಅಂತ ಇದ್ದಾಳೆ. ಅವ್ನಿಗೆ ಟೆನ್ಷನ್ ಆಗೋಯ್ತು. ನೀನ್ ಇನ್ನೂ ಸ್ವಲ್ಪನೂ ಚೇಂಜ್ ಆಗಿಲ್ಲ ಅಲ್ವಾ, ಇನ್ನೂ ಇದೇ ತರ ಮಾತಾಡ್ತಾ ಇದೆಯಲ್ವಾ, ನನ್ ಗರ್ಲ್ ಫ್ರೆಂಡ್ ವೇಟ್ ಮಾಡ್ತಿದ್ದಾಳೆ, ಮರದಾಗ ನನ್ ಕೈ ಬಿಟ್ಬಿಡು ಅಂತ ಇದ್ದಾನೆ. ಇದನ್ನೆಲ್ಲ ಪಕ್ಕದಲ್ಲಿ ನಮ್ ಹೀರೋ ನಿಂತ್ಕೊಂಡು ನಗ್ತಾನೆ ಇದ್ದಾನೆ. ನೋಡಿ ಇವಳು ಇಲ್ಲ ಅಟ್ಲೀಸ್ಟ್ 1 ನಿಮಿಷ ಆದ್ರೂ ನಿಂತ್ಕೊಂಡು ಸ್ವಲ್ಪ ಬಿಟ್ಟು ಹೋಗು ಅಂತ ಇದ್ದಾಳೆ. ಅವಾಗ ಅವನು ಕೇಳ್ತಾ ಇಲ್ಲ. ಅವತ್ತು ಹಿಂಗೆ ನೀನ್ ನಮ್ಮ ಮನೆಗ್ ಬಂದು ನಮ್ಮ ಅಮ್ಮನ ನೋಡ್ಬಿಟ್ಟು ಈ ತರನೇ ಲೂಸ್ ತರ ಏನೋ ಮಾತಾಡ್ದೆ, ಅದ್ರಿಂದನೇ ನಾನು ನಿನ್ನ ಬ್ರೇಕಪ್ ಮಾಡಿದ್ದು. ಸ್ವಲ್ಪತ್ತಿಗೆ ನಮ್ಮ ಅಮ್ಮನ ಸತ್ತೋಗ್ಬಿಟ್ರು. ಇದೆಲ್ಲ ನಿನ್ಗೆ ಗೊತ್ತಿದ್ದು ಇನ್ನೂ ನೀನ್ ಅದೇ ತರ ಮಾಡ್ತಾ ಇದೆಯಲ್ವಾ ಅಂತ ಬೈದವನು. ಅವಳಿಗೆ ಒಂದ್ ಸ್ವಲ್ಪನೂ ಬೆಲೆ ಕೊಟ್ಟಿಲ್ಲ. ಇದಕ್ ಮೇಲೆ ಅವಳು ಏನು ಮಾತಾಡಿಲ್ಲ, ಕೈನ ಬಿಟ್ಬಿಟ್ಲು. ಅವ್ನು ಕೂಡ ಕಾರಲ್ಲಿ ಕುತ್ಕೊಂಡಿರೋ ಗರ್ಲ್ ಫ್ರೆಂಡ್ ನ ನೋಡ್ಕೊಂಡು ಇದೋ ಬಂದ್ಬಿಟ್ಟೆ ಅಂತ ಹೇಳ್ಕೊಂಡು ಸ್ಪೀಡ್ ಆಗಿ ಆ ಕಡೆಯಿಂದ ಓಡ್ ಬರಕ್ ನೋಡ್ತಾನೆ. ನೋಡಿ ಸ್ಪೀಡ್ ಆಗಿ ಬಂದಿರೋ ಒಂದು ಲಾರಿ ಬಂದು ಅವನನ್ನ ಗುದ್ಬಿಡ್ತು. ಸ್ಪಾಟ್ ಅಲ್ಲೇ ಔಟ್. ಹೊಟ್ಟೆಲಿರೋ ಬೋಟಿ ಕಳಿಜೆಲ್ಲ ಬಂದು ಹೊರಗಡೆ ಬಿದ್ದಿರುತ್ತೆ. ಈ ತರ ಆಕ್ಸಿಡೆಂಟ್ ಆಗಿರೋ ಸೌಂಡ್ ಕೇಳಿಸಿದ ತಕ್ಷಣ ರೆಸ್ಟೋರೆಂಟ್ ಒಳಗಡೆ ಇರೋರು ಎಲ್ಲರೂ ಹೊರಗಡೆ ಬಂದು ನೋಡಿದ್ರು. ನಮ್ ಹೀರೋನು ಬಂದು ನೋಡ್ತಾ ಇದ್ದಾನೆ. ಅವ್ನ್ಗಂತೂ ಸಖತ್ ಶಾಕ್ ಆಗೋಯ್ತು, ಏನೋ ಇದು ಅಂತ. ಆ ಹುಡುಗಿ ಅಂತೂ ಅಳ್ತಾ ಇದ್ದಾಳೆ. ಅಯ್ಯೋ ಏನ್ ಮಾಡೋದಂತ ಗೊತ್ತಿಲ್ವ, ಯಾರಾದ್ರೂ ಕಾಪಾಡಿ ಅಂತ. ಸತ್ಮೇಲೆ ಏನ್ ಕಾಪಾಡೋದು. ಸ್ವಲ್ಪತ್ತಿಗೆ ನಮ್ ಹೀರೋ ಕೂಡ ಮತ್ತೆ ರೆಸ್ಟೋರೆಂಟ್ ಕಡೆ ತಿರುಗಿ ನೋಡಿದ್ರೆ ನಮ್ ಹೀರೋಯಿನ್ ಕ್ಯಾಶುವಲ್ ಆಗಿ ಅವಳ ಪಾಡ್ಗಳು ಕೆಲಸ ಮಾಡ್ಕೊಂತ ಇದ್ದಾಳೆ. ಇವ್ನಿಗೆ ಇನ್ನೂ ಶಾಕ್ ಆಗೋಯ್ತು, ಇದೇನಿದ್ ಇವಳು ಇಷ್ಟು ಕ್ಯಾಶುವಲ್ ಆಗಿದ್ದಾಳೆ ಅಂತ. ಆ ಸೀನ ನೆನ್ಸ್ಕೊಂಡಿದ್ದ. ಇಲ್ಲಿ ಇವಳು ಇದನ್ನ ಹೇಳಿದ್ದನ್ನ ನೋಡ್ಬಿಟ್ಟು ಅಲ್ಲಿರೋ ಲೈಟ್ ಆಗಿ ಶಾಕ್ ಆಗೇ ಇರ್ತಾರೆ. ಇವಾಗ ಅಲ್ಲಿಗೆ ಒಂದು ಇನ್ಶೂರೆನ್ಸ್ ಕಂಪನಿಯ ಓನರ್ ಮಗ ಬಂದಿರ್ತಾನೆ. ಪ್ಲಸ್ ಇನ್ನೊಂದು ಹುಡುಗಿನೂ ಆ ಜಾಗಕ್ಕೆ ಬರ್ತಾಳೆ. ಇವಳು ಕೂಡ ಅದೇ ಇನ್ಶೂರೆನ್ಸ್ ಕಂಪನಿಯಲ್ಲಿ ಒಂದು ಎಂಪ್ಲಾಯ್, ಒಂದ್ ಕೆಲಸ ಮಾಡ್ತಾ ಇರೋ ಹುಡುಗಿ. ಆ ಹುಡುಗಿ ಇವಾಗ ಏನಕ್ಕೆ ಬಂದಿದ್ದಾಳೆ ಅಂದ್ರೆ, ಹುಡುಗಿ ಅವರ ಬಾಯ್ ಫ್ರೆಂಡ್ ಬಂದು ಯಾವ್ದೋ ಒಂದು ಹೀರೋಗೆ ಪ್ರಾಂಕ್ ಕಾಲ್ ಮಾಡಿರ್ತಾನೆ. ಅದರಿಂದ ಹೀರೋ ಈ ಹುಡುಗನ ಮೇಲೆ ಕೇಸ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದಿರೋದು. ಆ ಹುಡುಗಿ ಅವರ ಬಾಯ್ ಫ್ರೆಂಡ್ ಹತ್ರ ಮಾತಾಡಿದ್ದಾದ್ಮೇಲೆ ಇನ್ಶೂರೆನ್ಸ್ ಕಂಪನಿ ಹತ್ರ ಓನರ್ ಹತ್ರ ಕೂಡ ಹೇಳ್ತಾನೆ, ಸರ್ ನಾನ್ ಕೂಡ ನಿಮ್ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇರೋದು ಅಂತ. ಇವರೆಲ್ಲ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾರ. ಇನ್ಶೂರೆನ್ಸ್ ಕಂಪನಿಯವನು ನಮ್ ಹೀರೋಯಿನ್ ಮಾತಾಡಿರೋದನ್ನ ಕೂಡ ಕೇಳಿಸ್ಕೊಂಡ, ಪ್ರಪಂಚದಲ್ಲಿ ಈ ತರ ಕೂಡ ಇರ್ತಾರ ಅನ್ನೋ ತರ. ಆದ್ರೆ ಅಷ್ಟರಲ್ಲಿ ಆ ಹೀರೋಗೂ ಮತ್ತೆ ಆ ಪ್ರಾಂಕ್ ಕಾಲ್ ಮಾಡಿದ್ದಲ್ವಾ ಹುಡುಗಿ ಅವ್ರ ಬಾಯ್ ಫ್ರೆಂಡ್, ಅವ್ರಿಬ್ರಿಗೂ ಒಂದು ಕ್ಲಾಶ್ ಆಗೋಯ್ತು. ಅಲ್ಲೇ ಜಗಳ ಮಾಡ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಆ ಹುಡುಗಿ ಅವ್ರ ಬಾಯ್ ಫ್ರೆಂಡ್ ನ ತಡಿತೀನಿ ಅನ್ನೋ ಹೆಸರಲ್ಲಿ ಸೆಂಟ್ರಲ್ ಹೋದ್ಲಾ. ಆ ಹುಡುಗಿನ ಹಿಡಿದು ಸೈಡ್ ಗೆ ತಳ್ಬಿಟ್ರು. ನಮ್ ಹೀರೋಯಿನ್ ಅಲ್ಲೇ ಇದ್ಲಲ್ಲ, ಬಂದು ನಮ್ ಹೀರೋಯಿನ್ ಪಕ್ಕದಲ್ಲೇ ಬೀಳೋದು. ಟಕ್ಕಂತ ನಮ್ ಹೀರೋಯಿನ್ ಆ ಹುಡುಗಿ ಕೈನ ಹಿಡ್ಕೊಂಡ್ಬಿಟ್ಲು. ಆತರ ಹುಡುಗಿ ಕೈನ ಹಿಡ್ಕೊಂಡಿದ ತಕ್ಷಣ ಆ ಹುಡುಗಿಗೆ ನೆಕ್ಸ್ಟ್ ಏನ್ ನಡೆಯುತ್ತೆ, ಆ ಹುಡುಗಿ ಸಾವ್ ಹೆಂಗಿರುತ್ತೆ ಅನ್ನೋದು ಅವಳ ಕಣ್ ಮುಂದೆ ಬಂದು ಹೋಗ್ತಾ ಇದೆ. ಅವಳ ಮೈ ಕಂಪ್ಲೀಟ್ ಆಗಿ ಫ್ರೀಸ್ ಆಗಿದೆ. ಯಾವ್ದೋ ಒಂದು ಕಾರ್ ಡಿಕ್ಕಿಯಲ್ಲೋ ಆ ಫ್ರಿಜ್ ಅಲ್ಲೋ ಇಟ್ಟಂಗಿದೆ ಅವಳ ಬಾಡಿನ. ಇದ್ರ ನೋಡಿ ಇವಳಿಗೆ ಶಾಕ್ ಆಗುತ್ತೆ. ಇದೇನಿದು ಇವಳನ್ನ ಮುಟ್ಕೊಂಡ್ರೆ ನನ್ಗೆ ಹಿಂಗೆಲ್ಲ ಕಾಣಿಸ್ತಾ ಇದೆ ಅಂತ. ಆದ್ರೆ ಅದ್ರ ಬಗ್ಗೆ ಯಾರಾದ್ರೂ ಹೇಳಿದ್ರೆ ನಗದ್ ಬಿಡ್ತಾರೆ, ಯಾರು ನಂಬೋದಿಲ್ಲ, ಏನ ಕೇಳೋದು ಅಂತ ಸೈಲೆಂಟ್ ಆಗ್ಬಿಟ್ಲು. ಇದನ್ನ ನಮ್ ಹೀರೋ ದೂರದಿಂದ ಗಮನಿಸ್ದ. ಬಟ್ ಏನ್ ಅರ್ಥ ಮಾಡ್ಕೊಂಡ ಅಂತ ಗೊತ್ತಿಲ್ಲ, ಅವನು ಸೈಲೆಂಟ್ ಆಗ್ಬಿಟ್ಟ. ಆದ್ರೆ ಈಗ ಸದ್ಯಕ್ಕೆ ನಮ್ ಹೀರೋಯಿನ್ ಪೊಲೀಸ್ ಸ್ಟೇಷನ್ ಅಲ್ಲೇ ಇಟ್ಕೊಂಡಿದ್ದಾರೆ. ಅವಳನ್ನ ಇನ್ನೂ ರಿಲೀಸ್ ಮಾಡಿಲ್ಲ. ಯಾಕಂದ್ರೆ ಬಾಯ್ ಮಾತ್ಗಂಗೆ ಹೇಳಿದ್ರೆ ಯಾರಾದ್ರೂ ನಂಬ್ತಾರ. ಮೋಸ್ಟ್ಲಿ ಆ ಪ್ಲೇನ್ ಕ್ರಾಶ್ಗೂ ಮತ್ತೆ ಇವಳಿಗೂ ಏನೋ ಒಂದು ಸಂಬಂಧ ಇದೆ, ಏನ್ ನಿಜ ಅಂತ ಗೊತ್ತಾಗೋವರೆಗೂ ಇವಳನ್ನ ರಿಲೀಸ್ ಮಾಡಬಾರ್ದು ಅಂತ ಪೊಲೀಸ್ ಸ್ಟೇಷನ್ ಅಲ್ಲೇ ಇಟ್ಕೊಂಡಿರ್ತಾರೆ. ಅವತ್ತು ನೈಟ್ ಕೂಡ ನಮ್ ಹೀರೋ ಹೋಗ್ಬಿಟ್ಟು ಮಾತಾಡಿಸ್ತಾನೆ. ತಗೋ ಇದು ತಿನ್ನೋ ಕುಡಿ ಅಂತ ಏನೋ ಒಂದು ಕೊಡ್ತಾನೆ. ಬಟ್ ಅವಳು ಏನಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಂಗೆ ಟೆನ್ಷನ್ ಆಗಿ ಕೂತಿರ್ತಾಳೆ. ನಾನ್ ಯಾರಂತ ನಿನ್ಗೆ ನೆನಪು ಬಂದಿಲ್ವಾ, ನೀನು ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾನ್ ನೋಡಿದ್ದೆ ನೀನ ಅಂತ ಹೇಳಿದ್ರೆ ಕೂಡ ಅವಳು ಏನೋ ರೆಸ್ಪಾಂಡ್ ಮಾಡಿಲ್ಲ. ಸರಿಗೇನೋ ಟೆನ್ಷನ್ ಅಲ್ಲಿ ಇದ್ದಾಳೆ ಅಂತ ಇವನು ಸುಮ್ನೆ ಆಗ್ಬಿಟ್ಟ ಅಲ್ಲಿಂದ ಹೊರಟೋದ. ನೆಕ್ಸ್ಟ್ ಡೇ ಬೆಳಗ್ಗೆ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಈ ತರ ಪ್ಲೇನ್ ಕ್ರಾಶ್ ಬಂದ್ಬಿಟ್ಟು ಇಂಜಿನ್ ಫೇಲ್ಯೂರ್ ಇಂದ ಆಗಿರೋದು ಅಂತ. ಸೊ ಇದಕ್ಕೂ ನಮ್ ಹೀರೋಯಿನ್ಗೂ ಏನು ಸಂಬಂಧ ಇಲ್ಲ ಅಂತ ಗೊತ್ತಾಯ್ತಲ್ವಾ. ಸೊ ಅವಳನ್ನ ರಿಲೀಸ್ ಮಾಡ್ಬಿಟ್ರು. ಆದ್ರೆ ಅವಳು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಈ ಪೊಲೀಸ್ ಅವ್ರನ್ನೆಲ್ಲ ನೋಡ್ಕೊಂಡು ಬೈಕೊಂಡೇ ಬರ್ತಾ ಇರ್ತಾಳೆ. ನಮ್ ಹೀರೋ ಕೂಡ ಕಾರಲ್ಲಿ ಬರ್ತಾ ಇದ್ದ ಅಲ್ವಾ, ಈ ನ್ಯೂಸ್ ನ ಕೇಳಿಸ್ಕೊಂಡೇ ಬರ್ತಾ ಇದ್ದ. ನಮ್ ಹೀರೋಯಿನ್ ರಿಲೀಸ್ ಆಗ್ತಾಳೆ ಅಂತ ಅವನಿಗೂ ಅಷ್ಟೇ ಸಂತೋಷ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವ್ನು ಕೂಡ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ನ. ಇವಳ ಹತ್ರ ಬೈತಾ ಇದ್ದ ನೋಡ್ಬಿಟ್ಟು, ಹೆಂಗೋ ರಿಲೀಸ್ ಆಗ್ಬಿಟ್ಟೆ, ನನ್ಗೆ ಸಂತೋಷ ಆಯ್ತು. ನನಗ್ ಗೊತ್ತು ಅವರೆಲ್ಲ ನಿನ್ನ ನಂಬ್ತಾರೋ ಇಲ್ವೋ, ಬಟ್ ನಿನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ನನ್ಗೆ ಗೊತ್ತಿತ್ತು ಅಂತ ಹೇಳ್ತಾ ಇದ್ದೆ. ಇವಳು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ಅದೆಲ್ಲರಿಗೂ ಗೊತ್ತಾಯ್ತು ತಾನೆ. ನಡಿ ನನ್ನ ಮನೆ ಹತ್ರ ಡ್ರಾಪ್ ಮಾಡು ಅಂದಾಗ, ಅಲೋ ನಿನ್ನ ಡ್ರಾಪ್ ಮಾಡೋದೇ ನನ್ ಕೆಲಸ ಅಲ್ಲ, ನನಗೆ ಬೇರೆ ಕೆಲಸ ಇದ್ರೆ ನಾನು ಹೋಗ್ಬೇಕು ಅಂದಾಗ, ನಾನು ಡ್ರಾಪ್ ಮಾಡ್ಬಿಟ್ಟು ಇನ್ ಕೆಲಸ ಮಾಡ್ಕೊ ಅಂತ ಹೇಳಿ ಅವಳು ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಕೂತಿರ್ತಾಳೆ. ಸರಿ ಆಯ್ತು ಡ್ರಾಪ್ ಮಾಡ್ಬಿಟ್ಟು ಹೋಗೋಣ, ಇನ್ನೇನ್ ಮಾಡೋದು ಅಂತ ಹೇಳಿ ಅವನು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅವರು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಬ್ರಿಡ್ಜ್ ಮೇಲೆ ಒಬ್ಬ ನಿಂತ್ಕೊಂಡು ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಸುಮ್ನೆ ಬಿಡ್ತಾ ಇದ್ದಾನೆ ಅಂತ. ಇದನ್ನ ಹೋಗ್ಬಿಟ್ಟು ಪೊಲೀಸ್ ಆಫೀಸರ್ ಹೇಳ್ತಾರೆ, ಸುಮಾರು
ಸುಮಾರು ವರ್ಷದಿಂದ ನೋಡ್ತಾ ಇದೀನಿ ಇವ್ನ ಅಂದ್ರೆ ಹಿಂಗೆ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾನೆ, ಆದ್ರೆ ಇವಾಗವರೆಗೂ ಸತ್ತಿದ್ ಪಾಡೇನೋ ಇಲ್ಲ ಅಂತ. ನಮ್ ಹೀರೋನ್ ಲೈಟ್ ಆಗಿ ಅವಳ ಸ್ಪೆಕ್ಸ್ ನ ತೆಗ್ಬಿಟ್ಟು ನೋಡ್ತಾಳೆ. ಅವ್ನ ಹಿಂದ್ಗಡೆ ಒಂದು ಬ್ಲಾಕ್ ಶಾಡೋ ಕಾಣಿಸ್ತಾ ಇದೆ. ಇವಳಂತಾಳೆ ಖಂಡಿತ ಇವತ್ತು ಇವ್ನು ಸತ್ತೋಗ್ತಾನೆ ಅಂತ. ಆದ್ರೆ ನಮ್ ಹೀರೋ ಇಲ್ಲ ಸುಮಾರು ಸತಿ ನಾನು ನೋಡಿದೀನಿ, ಸುಮ್ನೆ ನಿಂತ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ಟೈಮ್ ಪಾಸ್ ಮಾಡೋದು, ಆಮೇಲೆ ಮನೆಗೆ ಹೋಗೋದು, ಇವ್ನ್ ಇದೇ ಕೆಲ್ಸಾನೆ ಅಂತ ಹೇಳಿದವರು ನಮ್ ಹೀರೋನ್ ಹೇಳಿರೋ ವಿಷಯನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಲೈಟ್ ಆಗಿ ಒಂದ್ ಕಡೆ ತಿರುಗ್ಬಿಟ್ಟು ಹೋಗ್ತಾರೆ. ಬಟ್ ಇವಳು ಹೇಳ್ತಾಳೆ ಕನ್ಫರ್ಮ್ ಇವತ್ತೊಂದ್ ಸಾಯ್ತಾನೆ ಅಂತ. ನಮ್ ಹೀರೋ ನಂಬಿರೋ ತರ ಇಲ್ಲ. ಅವಳನ್ನ ಕರ್ಕೊಂಡೋಗಿ ಮನೆ ಹತ್ರ ಡ್ರಾಪ್ ಮಾಡಿದ್ರು. ಆದ್ರೆ ಅವಳು ಅಲ್ಲಿಂದ ಹೋಗ್ಬೇಕಾದ್ರೆ ಕಾರ್ ಮೇಲೆ ನಮ್ ಹೀರೋದು ನಂಬರ್ ಇರತ್ತ, ಅದನ್ನ ನೋಟ್ ಮಾಡಿ ಇಟ್ಕೊಂತಾಳೆ. ನಮ್ ಹೀರೋನು ಡ್ರಾಪ್ ಮಾಡ್ಬಿಟ್ಟು ಅವ್ನ್ ಪಾಡ್ಗ ಅವ್ನು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಫೋನ್ ಇಂದ ಅವ್ನಿಗೆ ಮೆಸೇಜ್ ಬರುತ್ತೆ, ನಾನು ಹೇಳಿದ್ ನಂಬಿಲ್ಲ, ಸ್ವಲ್ಪ ತೆಲ್ಗೆ ನಿಂಗೆ ನಿಜ ಗೊತ್ತಾಗುತ್ತೆ ಅಂತ. ನಮ್ ಹೀರೋ ನಮ್ ಮೆಸೇಜ್ ನ ನೋಡ್ತಾನೆ, ಬಟ್ ಸೀರಿಯಸ್ ಆಗಿ ಏನ್ ತಗೊಂಡಿಲ್ಲ, ಸುಮ್ನಾಗ್ಬಿಟ್ಟ. ಅವ್ನ್ ಮತ್ತೆ ರಿಟರ್ನ್ ಅದೇ ದಾರಿ ಹೇಳ್ತಾನೆ ಬರ್ಬೇಕು. ಹತ್ರ ಬರ್ಬೇಕಾದ್ರೆ ಅವ್ನು ಇನ್ನೂ ಬ್ರಿಡ್ಜ್ ಮೇಲೆ ನಿಂತಿದ್ದಾನೆ. ಅಲ್ಲಿ ತುಂಬಾ ಜನ ಪೊಲೀಸವರೆಲ್ಲ ಕೂಡ ಬಂದಿರ್ತಾರೆ. ಅವನ್ನ ಇಳಿ ಅಂತ ಹೇಳ್ತಾ ಇದಾರೆ ಕೂಡ ಅವನು ಇಳಿತಾ ಇಲ್ಲ ನಾನು ಇವತ್ತು ಬಿದ್ದೋಗ್ತೀನಿ ಸತ್ತೋಗ್ತೀನಿ ಅಂತ ಸುಮ್ನೆ ಹೇಳ್ತಿದ್ದಾನೆ ಅಂತ ಅನ್ಕೊಳ್ತಾ ಇದಾರೆ. ಆದ್ರೆ ನಿಜವಾಗ್ಲೂನೆ ಬಿದ್ದೇ ಬಿಟ್ಟ. ನಮ್ ಹೀರೋಗಂತೂ ಸಖತ್ ಶಾಕ್ ಆಗೋಯ್ತು, ಇದೇನೋ ಇದು ಅಂತ. ಅವ್ನ್ ಟಕ್ ಅಂತ ಕಾರ್ನ ನಿಲ್ಸ್ಬಿಟ್ಟು ಓಡೋಗಿ ಅಲ್ಲಿಂದ ಬಗ್ಗಿ ನೋಡ್ತಾನೆ. ಹೈಟ್ ಆಗಿತ್ತಲ್ವಾ ನೀರಲ್ಲಿ ಬಿದ್ದಿರೋದು, ಬದುಕಿರೋ ಚಾನ್ಸ್ ಇಲ್ಲ ಅಂತ ಇವ್ನಿಗೆ ಗೊತ್ತಾಗೋಯ್ತು. ಸ್ವಲ್ಪ ಹೊತ್ತಲ್ಲಿ ಬಾಡಿನ ಕೂಡ ನೀರಿಂದ ಎತ್ತಿದ್ರು, ಆಲ್ರೆಡಿ ಪ್ರಾಣ ಹೊರಟೋಗಿದೆ. ಇದನ್ನ ನೋಡಿ ನಮ್ ಹೀರೋಗೆ ಶಾಕ್ ಆದ್ರೂ ಒಂದ್ ಕಡೆ ಒಂಥರ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರತ್ತೆ. ಹೀರೋಯಿನ್ ಹೇಳಿ ಕೂಡ ನಾನು ಕಾಪಾಡಿಲ್ವಲ್ಲ ಅಂತ. ಅಷ್ಟೇ ಅಲ್ಲ, ಹೀರೋಯಿನ್ ಹೇಳಿರೋ ಎಲ್ಲಾ ಮಾತು ಅವ್ನಿಗೆ ನೆನಪು ಬರುತ್ತೆ. ಫ್ಲೈಟ್ ಕ್ರಾಶ್ ಆದಾಗೂ ನಿಜ ಹೇಳಿದ್ಲು, ಪ್ಲಸ್ ಅವ್ರ ಬಾಯ್ ಫ್ರೆಂಡ್ ಹೋಗ್ಬೇಡ ಒಂದ್ 2-3 ನಿಮಿಷ ಇದ್ಬಿಟ್ಟು ಹೋಗು ಅಂತ ಇವಳು ಹೇಳಿದ್ಲು. ಅವಾಗ ಅವ್ನ್ ಹೇಳಿದ್ ಮಾತ್ ಕೇಳಿಲ್ಲ, ಹೋಗಿ ಸತ್ತ. ಇವಾಗ ಈ ಹುಡುಗದು ಇದೆಲ್ಲ ನೋಡಿದ್ರೆ ಆಲ್ರೆಡಿ ನಮ್ ಹೀರೋಯಿನ್ ಗೆ ಪವರ್ ಇದೆ ಅಂತ ಅವ್ನಿಗೆ ಅರ್ಥ ಆಗೋಯ್ತು. ಇನ್ನೇನು ಅವತ್ತು ನೈಟ್ ಫುಲ್ ಆಗಿ ಕುಡಿದ್ಬಿಟ್ಟು ನಮ್ ಹೀರೋಯಿನ್ ಅವ್ರ ಮನೆ ಹತ್ರ ಹೋಗಿರ್ತಾನೆ. ದಡ ಅಂತ ಬಾಗಿಲ್ನ ತಡ್ತಾ ಇರ್ತಾನೆ. ಅವಳು ಬಂದ್ ಬಾಗಿಲ್ ತೆಗಿತಾಳೆ. ಅವಾಗೂ ಕೂಲಿಂಗ್ ಗ್ಲಾಸ್ ಹಾಕೊಂಡೆ ಅವಳು ಬರೋದು. ಇಲ್ಲೋಡು ನಾನ್ ನಿನ್ ಮಾತ್ ಕೇಳಿಲ್ಲ, ನೀನ್ ಹೇಳ್ದ ಹುಡುಗ ಸತ್ತೋಗ್ತಾನೆ ಅಂತ ನಾನೇ ನಂಬಿಲ್ಲ, ಆದ್ರೆ ನಿಜವಾಗ್ಲೂ ಹುಡುಗ ಸತ್ತೋಗ್ಬಿಟ್ಟ. ನನ್ನ ನೆನ್ಸ್ಕೊಂಡ್ರೆ ನನ್ಗೆ ತುಂಬಾ ಅಸಹ್ಯವಾಗಿದೆ. ನಾನು ಅವಾಗೆ ನಿನ್ ಮಾತನ್ನ ನಂಬಿದ್ರೆ ನಾನು ಒಂದು ಪ್ರಾಣನಾದ್ರೂ ಕಾಪಾಡ್ತಾ ಇದ್ನಲ್ಲ. ಆದ್ರೆ ಇವಾಗೂ ಏನು ಕಾಲ ಮಿಂಚಿಲ್ಲ. ನಾವ್ ಇನ್ನಷ್ಟು ಜನನ ಕಾಪಾಡ್ಬೋದು ಗೊತ್ತಾ. ನಿನಗ್ ಕೊಟ್ಟಿರೋದು ದೇವ್ರು ಒಂದು ವರ, ಅದನ್ನ ಇನ್ನೊಬ್ಬರನ್ನ ಕಾಪಾಡೋದಕ್ಕೋಸ್ಕರ ಉಪಯೋಗ ಮಾಡ್ಕೋ. ಆ ಕೂಲಿಂಗ್ ಗ್ಲಾಸ್ ನ ತೆಗೆದ್ ಬಿಡು, ನಾನು ನೀನು ಸೇರಿ ತುಂಬಾ ಜನನ ಕಾಪಾಡೋಣ ಅಂತ ಮಾತಾಡ್ತಾ ಇರ್ತಾನೆ. ಆದ್ರೆ ಅವಳು ಯಪ್ಪ ನೀನ್ ಮಾತಾಡಿದ್ ಸಾಕು, ನನ್ನ ಬಿಟ್ರೆ ಸಾಕು ಅಂತ ಅವಳು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇವ್ನು ಡೋರ್ ಕ್ಲೋಸ್ ಮಾಡಕ್ಕೆ ಬಿಡ್ತಾ ಇಲ್ಲ, ಕಾಲೆಲ್ಲ ಅಡ್ಡ ಇಡ್ತಾನೆ. ಇದ್ರೂ ಅವಳು ದಡಾರ್ ಅಂತ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಲು. ಹಾಗೆ ಪಲ್ಲಿ ಇವನ ಸ್ಪೆಕ್ಸ್ ಕೂಡ ತೆಗೆದ್ ಬಿಟ್ಟಿರ್ತಾನೆ. ಇದ್ರೂ ಅವ್ರ ಹೊರಗಡೆಯಿಂದ ಡೋರ್ ನ ದಡ ಅಂತ ತಡ್ತಾನೆ ಇರ್ತಾನೆ. ನನ್ ಮಾತ್ ಕೇಳು, ನಾ ಇಬ್ರು ಸೇರಿ ಎಲ್ಲಾರನು ಕಾಪಾಡೋಣ, ತುಂಬಾ ಜನನ ಕಾಪಾಡೋಣ ಅಂತ. ಈ ತರ ಸೌಂಡ್ ಬರ್ತಾ ಇದ್ರೆ ಎಂತವ್ರಿಗೂ ಡಿಸ್ಟರ್ಬ್ ಆಗದೆ ಇರುತ್ತಾ. ಆ ಮನೆ ಓನರ್ ಕೂಡ ನೋಡ್ಬಿಟ್ಟು ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ರು. ಸೊ ಪೊಲೀಸ್ ಅವ್ರು ಬಂದು ಇವ್ರನ್ನ ಎಳ್ಕೊಂಡ್ ಹೊಟ್ಟೋದ್ರು. ಬಟ್ ಇಷ್ಟೊತ್ತು ಅವ್ನು ಮಾತಾಡ್ತಾ ಇದ್ದಿದ್ದನ್ನೆಲ್ಲ ನಮ್ ಹೀರೋನ್ ಕೇಳಿಸ್ಕೊಂತಾನೆ ಇದ್ಲಲ್ಲ. ಅವಳಿಗೆ ಟೆರೆಸ್ ಮೇಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡೆ ನಮ್ ಹೀರೋನ ನೋಡ್ತಾ ಇರ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋಯಿನ್ ಈ ಪಬ್ಲಿಕ್ ಎಲ್ಲ ಹೋಗ್ಬಿಟ್ಟು ಒಂದ್ ಜಾಗದಲ್ಲಿ ಸ್ನಾನ ಮಾಡ್ಕೊಳ್ತಾರಲ್ಲ, ಆತರ ಜಾಗಕ್ಕೆ ಹೋಗಿರ್ತಾಳೆ. ಅಲ್ಲೂ ಅಷ್ಟು ಅವಳು ಕೂಲಿಂಗ್ ಗ್ಲಾಸ್ ಹಾಕೊಂಡೆ ಸ್ನಾನ ಮಾಡ್ತಿರೋದು. ಆದ್ರೆ ನೋಡಿ ಅಲ್ಲಿರೋ ಲೇಡೀಸ್ ಎಲ್ಲ ಶಾಕಿಂಗ್ ಅಲ್ಲಿ ಇರ್ತಾರೆ. ಇವಳು ಇಂಥ ಜಾಗಕ್ಕೆ ಬಂದು ಕೂಡ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ನಾನ ಮಾಡ್ತಿದ್ದಾಳೆ, ಏನ್ ದೊಡ್ಡ ಫಾರಿನ್ ರಿಟರ್ನ್ ಇವಳು ಅನ್ನೋ ತರ ನೋಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ ಈ ಸತಿ ಸೀರಿಯಸ್ ಆಗಿ ತಗೊಂಡಿದ್ದಾಳೇನೋ. ನಾನೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನಿಧಾನಕ್ಕೆ ಅವಳು ಹೇರ್ ಕಟ್ ಎಲ್ಲ ಮಾಡ್ಕೊಂಡು ಫಸ್ಟ್ ಟೈಮ್ ಆ ಕೂಲಿಂಗ್ ಗ್ಲಾಸ್ ಇಲ್ದೆ ಅವಳು ಹೊರಗಡೆ ಬರ್ತಾ ಇದ್ದಾಳೆ. ಎದ್ರಕೊಂಡೇ ಬರ್ತಾಳೆ, ಭಯ ಪಟ್ಕೊಂಡೇ ಬರ್ತಾಳೆ. ಇವ್ ಯಾರ ಮೇಲೆ ಏನು ಶೇಡ ಕಾಣಿಸುತ್ತೋ ಏನೋ ಅಂತ. ಆದ್ರೆ ಅವ್ಳ ಕಣ್ಣಿಗೆ ಕಾಣಿಸೋಷ್ಟು ದೂರಕ್ಕೆ ಯಾರ ಬೆನ್ ಮೇಲೆನೂ ಆ ಬ್ಲಾಕ್ ಶಾಡೋ ಕಾಣಿಸ್ತಾ ಇಲ್ಲ. ಸೊ ಸ್ವಲ್ಪ ಭಯ ಹೋಯ್ತು. ಆತರ ನಡ್ಕೊಂಡು ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಒಂದು ಲೇಡಿ ಮತ್ತೆ ಒಂದು ಚಿಕ್ಕ ಹುಡುಗಿ ಬರ್ತಾ ಇರ್ತಾರೆ. ಆ ಲೇಡಿ ಹಿಂದ್ಗಡೆ ಬ್ಲಾಕ್ ಶಾಡೋ ಇದೆ. ಅದ್ರ ನೋಡಿ ಭಯ ಪಟ್ಲು. ನಿಧಾನಕ್ಕೆ ಶಾಡೋನ ಮುಟ್ಟೋಣ ಅಂತ ಮುಟ್ಟಕೋದ್ರೆ ಆ ಲೇಡಿ ಹೆಂಗ್ ಸಾಯ್ತಾರೆ ಅಂತ ಅವಳಿಗೆ ವಿಜುವಲ್ ಅವಳ ಕಣ್ ಮುಂದೆ ಕಾಣಿಸುತ್ತೆ. ಆ ಲೇಡಿಗೆ ಮಯುಷ್ಯರ್ ಇಲ್ದೇನೆ ಸಾಯೋದು. ಸೊ ಈ ತರ ಇರ್ಬೇಕಾದ್ರೆ ಅವಳ ಕೈಲಿ ಕಾಪಾಡಕ್ ಆಗೋದಿಲ್ವಲ್ಲ, ಅದನ್ನ ನೆನ್ಸ್ಕೊಂಡು ಸ್ವಲ್ಪ ಫೀಲ್ ಮಾಡ್ತಾಳೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗೋಷ್ಟ್ರಲ್ಲಿ ಅಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ. ಅವ್ನ ಹಿಂದ್ಗಡೆ ಕೂಡ ಬ್ಲಾಕ್ ಕಲರ್ ಶಾಡೋ ಇದೆ. ಇವ್ನ ಹಿಂದ್ಗಡೆ ಏನಕ್ಕಿದೆ, ಇವ್ನ ಹೆಂಗ್ ಸಾಯ್ತಾನೆ ಚೆಕ್ ಮಾಡೋಣ ಅಂತ ಹೇಳಿ ಆ ಬ್ಲಾಕ್ ಶಾಡೋ ನಂಗೆ ಅವ್ನ ಹಿಂದ್ಗಡೆ ಮುಟ್ಕೊಂಡೆ ಹೋದಾಗ ಅವನನ್ನ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಯಾರೋ ಗನ್ ಇಂದ ಶೂಟ್ ಮಾಡೋ ವಿಜುವಲ್ ಇವ್ಳ ಕಣ್ಣಿಗೆ ಕಾಣಿಸುತ್ತೆ. ಅಯ್ಯೋ ಇಂಥವ್ರನ್ನ ಕಾಪಾಡ್ಬೋದಲ್ವಾ, ಹಿಂಗಿವ್ರನ್ನ ಕಾಪಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಸಖತ್ ಟೆನ್ಷನ್ ಅಲ್ಲಿ ಇರ್ತಾನೆ. ಯಾಕಂದ್ರೆ ಅವನು 20 ವರ್ಷದ ಹಿಂದೆ ಯಾವ್ದೋ ಒಂದು ಕೇಸ್ ನ ಡೀಲ್ ಮಾಡ್ಬೇಕು, ಆ ಕೇಸ್ ನ ಡೀಲ್ ಮಾಡ್ಬೇಕು ಅಂತ ಕೇಸ್ ನ ತಗೊಂಡಿದ್ದಾನೆ. ಅದ್ರಲ್ಲಿ ಆ ಲೇಡಿ ಫೋಟೋನ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಟ್ಟ. 20 ವರ್ಷದಿಂದನೇ ಲೇಡಿ ಸತ್ತಿದ್ದಾರೆ ಅಂತ ಹೇಳಿದ್ರೆ ಆ ಲೇಡಿ ಇವಾಗ ಪ್ರೆಸೆಂಟ್ ನಮ್ ಹೀರೋಗೆ ಗರ್ಲ್ ಫ್ರೆಂಡ್. ಇದೆಂಗ್ ಸಾಧ್ಯ ಅಂದ್ರೆ ಆ ಟೈಮಲ್ಲಿ ಸುಮ್ನೆ ಸತ್ತಿರೋ ತರ ತೋರ್ಸ್ಕೊಂಡು ಇವಾಗ ಅವಳ ಐಡೆಂಟಿಟಿನೇ ಚೇಂಜ್ ಮಾಡ್ಕೊಂಡಿದ್ದಾಳೆ. ಅದು ಹಾಸ್ಪಿಟಲ್ ಡಾಕ್ಟರ್ ಆಗಿದ್ದಾಳೆ. ನಮ್ ಹೀರೋ ಜೊತೆ ಲಿವಿಂಗ್ ಟುಗೆದರ್ ಅಲ್ಲಿ ಬೇರೆ ಇದ್ದಾಳೆ. ಈ ವಿಷಯನ ಕಂಡಿಡಿಯೋ ನಮ್ ಹೀರೋ ಅವಳ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕೇಳ್ತಾನೆ, ಏನ್ ನಿನ್ ಪ್ರಾಬ್ಲಮ್, ಏನಕ್ಕಿತ್ರ ನಿನ್ ಐಡೆಂಟಿಟಿನ ಚೇಂಜ್ ಮಾಡ್ಕೊಂಡಿದ್ಯಾ, ಹೆಸರೆಲ್ಲ ಚೇಂಜ್ ಮಾಡ್ಕೊಂಡು ಈ ತರ ಡಾಕ್ಟರ್ ತರ ವೇಷ ಎಲ್ಲ ಹಾಕೊಂಡಿದ್ಯಾ ಅಂತ ಹಾಸ್ಪಿಟಲ್ ಅಲ್ಲೇ ಹೋಗಿ ಕೇಳಿರ್ತಾನೆ. ಅವಳ ಅಂತ ಹತ್ಕೊಂಡು ಸುರ್ಕೊಂಡು ಏನ್ ನಿಜ ಹೇಳೋದ್ಲೋ ಏನ್ ಹೇಳೋದ್ಲೋ ಗೊತ್ತಿಲ್ಲ. ಬಟ್ ಬಾಯ್ ತೆಗ್ದಂಗೇನೋ ಇಲ್ಲ. ಅದಕ್ಕೆ ಹೀರೋ ಟೆನ್ಷನ್ ಆಗಿ ಇವತ್ತು ಪೊಲೀಸ್ ಸ್ಟೇಷನ್ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ ಅವ್ರ ಗರ್ಲ್ ಫ್ರೆಂಡ್ ಕಾಲ್ ಕೂಡ ಮಾಡ್ತಿದ್ದಾಳೆ. ಬಟ್ ಇವ್ನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇನ್ ಸ್ವಲ್ಪತ್ಗೆ ನಮ್ ಹೀರೋಯಿನ್ ಕಾಲ್ ಮಾಡ್ಬಿಟ್ಟು, ಸರ್ ನೀವ್ ನೈಟ್ ಹೇಳಿದ್ರೆ ತಾನೆ ಈ ತರ ಯಾರನ್ನಾದ್ರೂ ಕಾಪಾಡೋಣ ಅಂತ. ಇಲ್ಲ ನನ್ ಮುಂದೆ ಒಬ್ಬ ಹೋದ ಸರ್, ಅವನನ್ನ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಯಾರೋ ಗನ್ನಿಂದ ಶೂಟ್ ಮಾಡ್ತಾರೆ, ಬನ್ನಿ ಅವ್ರನ್ನ ಕಾಪಾಡೋಣ ಅಂದಾಗ, ಇಲ್ಲೋಡಮ್ಮ ನಾನೇನೋ ನೈಟ್ ಫುಲ್ ಕುಡ್ದಿರೋ ಟೈಟ್ ಅಲ್ಲಿ ಏನೋ ಹೇಳ್ದೆ, ನೀನ್ ಯಾಕೆ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ತಾ ಇದ್ಯಾ, ನನಗಲ್ಲ ಇವಾಗ
ಇವಾಗ ಬಂದು ಹೆಲ್ಪ್ ಮಾಡಕ್ ಆಗಲ್ಲಮ್ಮ, ನಿಮ್ಮೇಲೆ ನನ್ಗೆ ಕಾಲ್ ಕೂಡ ಮಾಡ್ಬೇಡ ಅಂತ ಹೇಳ್ಬಿಟ್ಟ. ಇವಳಿಗೆ ಟೆನ್ಷನ್ ಆಗೋಯ್ತಾ, ಅಯ್ಯೋ ಲೂಸು, ಮಾಡಕ್ ಆಗಲ್ಲ ಅಂದಾಗ ಏನೋ ಕೈತರೆಲ್ಲ ಹೇಳ್ತೀಯ, ನೀನ್ ತಾನೇ ಹೇಳಿದ್ದು ಯಾರ ಹಿಂದ್ಗಡೆ ಬ್ಲಾಕ್ ಶಾಡೋ ಕಾಣಿಸುತ್ತೆ ಹೇಳು, ನಾನು ಬರ್ತೀನಿ ಕಾಪಾಡ್ತೀನಿ ಅಂತ ದೊಡ್ಡ ಸೂಪರ್ ಹೀರೋ ರೇಂಜ್ ಗೆ ಬಿಲ್ಡಪ್ ಕೊಟ್ಟೆ, ಇವಾಗೇನೋ ಈ ತರ ಹೇಳ್ತಾ ಇದ್ಯಾ. ಇಲ್ಲಿ ಒಬ್ಬನ್ ಬೆನ್ನಿಂದ್ಗಡೆ ಬ್ಲಾಕ್ ಶಾಡೋ ಕಾಣಿಸ್ತಾ ಇದೆ, ಸೂಪರ್ ಮಾರ್ಕೆಟ್ ಅಲ್ಲಿ ಯಾರೋ ಅವನನ್ನ ಶೂಟ್ ಮಾಡಿ ಸಾಯಿಸ್ತಾರೆ, ಮರದಾಗ ಬಂದು ಕಾಪಾಡೋ ಅಂದ್ರೆ ಅವ್ನ್ ಕಾಲ್ ನ ಕಟ್ ಮಾಡ್ಬಿಟ್ಟ. ಇವಳಿಗೆ ಸಖತ್ ಟೆನ್ಷನ್ ಆಯ್ತು. ಇಲ್ಲ ಇದಕ್ ಮೇಲೆ ಇವನನ್ನೆಲ್ಲ ನಂಬಿದ್ರೆ ಆಗಲ್ಲ, ನಾನೇ ಅವನನ್ನ ಹೋಗಿ ಕಾಪಾಡ್ಬೇಕು ಅಂತ ಇವಳು ಮೈ ಮೇಲೆ ದೇವ್ರು ಬಂದಿರೋ ತರ ಮುಂದ್ಗಡೆ ನಿಂತ್ಕೊಂಡು ಶಾಮನ್ ಲೇಡಿ ತರ ಈ ತರ ನೀನು ಈ ಟೈಮ್ಗೆ ಸೂಪರ್ ಮಾರ್ಕೆಟ್ ಗೆ ಹೋಗ್ಬೇಡ, ನೀನ್ ಸತ್ತೋಗ್ತಿ ಅಂತೆಲ್ಲ ಹೇಳಿದ್ರೆ ಅವನು ಮೌ ನಿನ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ, ದುಡ್ಡು ಗಿಡ್ಡೆಲ್ಲ ನನ್ ಕೇಳಿ ಕೊಡಕ್ಕಾಗಲ್ಲ, ಹೋಗ ಆಗೋ ಕೆಲಸ ನೋಡೋಗು ಅಂದ್ರೆ ಅವಳು ಬಿಡ್ತಾ ಇಲ್ಲ. ರೆಸ್ಟೋರೆಂಟ್ ಅಲ್ಲೇ ಕೂರ್ಸ್ಕೊಂಡು ನಿನ್ಗೆ ಇವತ್ತು ದುಡ್ಡು ಕೂಡ ಕೊಡ್ತೀನಿ, ಇವತ್ತು ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ರೆಸ್ಟೋರೆಂಟ್ ಅಲ್ಲೇ ಕೂತ್ಕೊಂಡ್ರೆ ಮೌ ನಿನ್ಗೇನ್ ಮಾಡ ಬೇರೆ ಕೆಲಸ ಇಲ್ವಾ, ನನಗ್ ಕೆಲಸ ಇದೆ ಹೋಗಮ್ಮ ಅಂತ ಹೇಳಿ ದುಡ್ಡೆಲ್ಲ ಐತಿ ಅವಳ ಮೇಲೆ ಬಿಸಿರು ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಹೋಗ್ ಸಾಯಿ ಹೋಗು ಅಂತ ಇವಳು ನಿಂತ್ಕೊಂಡು ಬೈತಾ ಇರ್ತಾಳೆ. ಆದ್ರೂ ಅವಳಿಗೆ ಇವ್ನ ಹೆಂಗ್ ಸಾಯ್ತಾನೆ ಅಂತ ವಿಜುವಲ್ ಬಂದಿರತ್ತಲ್ವಾ, ತಲೆಯಿಂದ ಬ್ಲಡ್ ಎಲ್ಲ ಹೋಗಿರೋದೆಲ್ಲ ನೆನಪು ಬರುತ್ತೆ. ಇವನು ಹೇಳ್ತಾನೆ ನನ್ಗೆ ಮನ್ಸು ಬರ್ತಾ ಇಲ್ವೇ ಅಂತ ಹೇಳಿ ಬೇಕಂತಾನೆ ಅವನ ಹತ್ರ ಜಗಳಕ್ ಕೂಡ ಹೋಗ್ತಾಳೆ. ನನಗ್ ಕೆಲ್ಸ ಜಾಸ್ತಿ ಇದೆ ನೀನ್ ಬಿಟ್ಬಿಡು ಅಂತ ಹೇಳಿ ನಮ್ ಹೀರೋಯಿನ್ ಜೋರಾಗಿ ತಳ್ಬಿಟ್ಟು ಅವನಲ್ಲಿಂದ ಹೋಗ್ತಾನೆ. ಹತ್ರ ಕೆಳಗಡೆ ಬಿದ್ದಿರೋ ನಮ್ ಹೀರೋಯಿನ್ಗೆ ಐಡಿಯಾ ಬಂದು ಅವಳೆ ಬೇಕಂತ ತಲೆ ಹೊಡ್ಕೊಂಡು ರಕ್ತ ಬರೋ ತರ ಮಾಡ್ಕೊಂಡು ಇವ್ನ ಕೆಳಗಡೆ ತಳ್ಬಿಟ್ಟ, ನನ್ನ ತಲೆ ಬ್ಲಡ್ ಎಲ್ಲ ಬರ್ತಾ ಇದೆ, ಬೇಗ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಇವ್ರನ್ನ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಕೂಗಾಡಕ್ಕೆ ಶುರು ಮಾಡ್ಬಿಟ್ಲು. ಅಲ್ಲಿರೋರೆಲ್ಲ ಫೋನಲ್ಲಿ ವಿಡಿಯೋಸ್ ಬೇರೆ ಮಾಡ್ತಾ ಇರ್ತಾರೆ ಇದನ್ನ. ಅವ್ನಿಗ ಭಯ ಆಗೋಯ್ತು, ಇದು ಯಾವ್ದು ಮೆಂಟಲ್ ಕೇಸ್ ಹತ್ರ ಸಿಕ್ಕಾಕೊಂಡೆ ಬೆಳಗ್ಗೆ ಅಂತ ಅವ್ನ ಅಲ್ಲಿಂದ ಎಸ್ಕೇಪ್ ಆಗೋದ್ರಲ್ಲೇ ಇರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಗಕ್ಕೆ ನಮ್ ಹೀರೋ ಕೂಡ ಬಂದ್ಬಿಟ್ಟ. ಎಷ್ಟೇ ನಮ್ ಹೀರೋಯಿನ್ ಹತ್ರ ಅವ್ನ್ ಬರಲ್ಲ ಅಂತ ಹೇಳಿದ್ರೆ ಕೂಡ ಮನಸ್ ಕೇಳಿಲ್ಲ ಅವನಿಗೆ. ಸೊ ಅವನಲ್ಲಿ ಬಂದ್ಬಿಟ್ಟ. ಓಡೋಗ್ತಾರ ಅವ್ನ್ ಕಾಲ್ನ ಎಡ್ಸಿ ಕೆಳಗಡೆ ಬೀಳೋ ತರ ಮಾಡ್ದ. ಜೊತೆಗೆ ನಮ್ ಹೀರೋರು ಕೆಳಗಡೆ ಬಿದ್ದ. ಎಲ್ಲಿ ಅವ್ನ್ ಎಸ್ಕೇಪ್ ಆಗ್ಬಿಡ್ತಾನೋ ಅಂತ ನಮ್ ಹೀರೋಯಿನು ನಮ್ ಹೀರೋ ಮೇಲೆಲ್ಲ ಹತ್ಕೊಂಡು ತುಳ್ಕೊಂಡು ಹೋಗಿ ಅವನನ್ನ ಹಿಡಿತಾಳೆ. ಇವನೇ ಸರ್ ನನ್ನ ಅಟ್ಯಾಕ್ ಮಾಡಿದ್ ನೋಡಿ, ನನ್ ತಲೆಯಲ್ಲಿ ರಕ್ತ ಎಲ್ಲ ಬರ್ತದೆ, ಹಿಡೀರಿ ಸರ್, ಹೇಳ್ಕೊಡಕ್ ಜೈಲಲ್ಲಿ ಹಾಕ್ರಿ ಸರ್ ಅಂತ ಹೇಳಿ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಇನ್ನೇನು ಪೊಲೀಸರು ಕೂಡ ಅವನ್ನ ಹಿಡಿದ್ ಬಿಟ್ರು. ಅವನಿಗೆ ಜೈಲು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅವಳನ್ನ ಕೂರ್ಸ್ಕೊಂಡು ತಲೆಗೆ ಬ್ಯಾಂಡೇಜ್ ಎಲ್ಲ ಹಾಕ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಹೀರೋಯಿನ್ ಫೋನ್ ನ ಕೈಗೆ ತಗೊಂಡು ಅವನು ಅವ್ನ ನಂಬರ್ ನ ಫೀಡ್ ಕೂಡ ಮಾಡ್ಕೊಡ್ತಾನೆ. ಇನ್ಮೇಲೆ ನೀನ್ ಇಷ್ಟೆಲ್ಲ ರಿಸ್ಕ್ ತಗೊಂಡ್ಬೇಡ, ನಾನು ಡಿಟೆಕ್ಟಿವ್ ಕೆಲಸನ ಬಿಟ್ಬಿಡ್ತಾ ಇದೀನಿ, ಸೊ ಇನ್ಮೇಲೆ ನೀನ್ ಟೆನ್ಷನ್ ತಗೋಬೇಡ ಅಂದಾಗ ಅವಳ ಅಂತಾಳೆ, ಏನು ಟೆನ್ಷನ್ ತಗೊಂಡ್ಬೇಡ, ಯಾಕೋ ಈ ತರ ಮಾಡ್ತಾ ಇದೀಯಾ, ನಾವಿಬ್ರು ಸೇರಿ ಎಷ್ಟು ಜನ ಕಾಪಾಡಬಹುದು ಗೊತ್ತಾ, ನನ್ಗೆ ಇವಾಗ ತಾನೇ ಸ್ವಲ್ಪ ಮೋಟಿವೇಟ್ ಬಂದಂಗಿತ್ತು, ಆದ್ರೆ ಅಷ್ಟ್ ಬೇಗ ನೀನ್ ಕೆಲಸ ಬಿಡ್ತೀನಿ ಅಂತ ಇದೀಯಾ, ಈ ತರ ಎಲ್ಲ ಮಾಡ್ಬೇಡ ಅನ್ನೋ ತರ ಇವಳು ಹೇಳ್ತಾ ಇರ್ತಾಳೆ. ಅವ್ನ್ ಕೂಡ ನಗದ್ ಬಿಟ್ಟು ಸರಿ ಆಯ್ತು ನೀನ್ ಹೋಗು ಮನೆಗೆ, ನಾನು ಹೋಗ್ತೀನಿ ಅಂತ ಅವ್ನ ಅಲ್ಲಿಂದ ಹೋಗ್ಬೇಕಾದ್ರೆ ಇವಳು ಟಕ್ಕಂತ ಕೈನ ಹಿಡ್ಕೊಂಡು ಹೇಳ್ತಾಳೆ, ನಾನು ಆಕ್ಚುಲಿ ಅವನನ್ನ ಮುಟ್ಟಿದಾಗ ನನ್ಗೆ ಇನ್ನೊಂದು ವಿಜುವಲ್ ಕೂಡ ಕಾಣಿಸ್ತು, ಒಬ್ಬ ಮಿಲಿಟರಿ ಆಫೀಸರ್ ಅವನೇ ಇವನನ್ನ ಹಿಡ್ಕೊಂಡು ಸ್ವಲ್ಪ ಹೊತ್ತು ಬ್ಲಾಕ್ ಮೇಲ್ ಮಾಡೋ ತರ ಎಲ್ಲ ಅನಿಸ್ತು ಅಂದಾಗ ನಮ್ ಹೀರೋ ಕೂಡ ಹೌದಾ ಅಂತ ಹೇಳಿ ಫೋನ್ ಅಲ್ಲೆಲ್ಲ ಚೆಕ್ ಮಾಡ್ತಾನೆ, ಯಾರಾದ್ರೂ ಮಿಲಿಟರಿ ಆಫೀಸರ್ ಯಾರಾದ್ರೂ ಮಿಸ್ಸಿಂಗ್ ಆತರ ಏನಾದ್ರು ನ್ಯೂಸ್ ಏನಾದ್ರು ಬಂದಿದ್ಯಾ ಅಂತ. ಬಟ್ ಆತರ ಏನು ಬಂದಿಲ್ಲ. ಸರಿ ಅದು ಯಾವಾಗ ನಡೆಯುತ್ತೆ ಅಂತ ನಿನ್ಗೇನಾದ್ರು ಗೊತ್ತಾ ಅಂದಾಗ ಅವಳು ಇಲ್ಲ ನನ್ಗೆ ಅದು ಸರಿಯಾಗಿ ನೆನ್ಪಿಲ್ಲ, ಆದ್ರೆ ಸೋಲ್ಜರ್ ಕೈ ಕಟ್ಕೊಂಡಿರೋ ವಾಚ್ ಅಲ್ಲಿ 7 ಇತ್ತು, ಅವ್ರು ಇದ್ದಿದ್ ಜಾಗದಲ್ಲಿ ಇದ್ದಿದ್ ಟವರ್ ಅಲ್ಲಿ 9 ಅಂತ ತೋರಿಸ್ತಾ ಇತ್ತು ಅಂತಾಳೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಟಕ್ಕಂತ ನಮ್ ಹೀರೋಗೆ ಒಂದು ಜಾಗ ನೆನಪು ಬರುತ್ತೆ. ಇವಳನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೊಂದು ಕ್ಲಾಕ್ ಟವರ್, ಬಟ್ ಅಲ್ಲಿರೋದು ಬಂದು ಒಂದು ಪೇಂಟಿಂಗ್, ಟೈಮ್ ಏನು ಓಡ್ತಾ ಇಲ್ಲ, 9 ಅಲ್ಲೇ ನಿಂತಿರುತ್ತೆ ಅದು. ಪ್ಲಸ್ ಅಲ್ಲಿ ಸುತ್ತಮುತ್ತ ನೋಡುವಾಗ ಸುಮಾರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಹಾಕಿರ್ತಾರಲ್ಲ, ಅವಳು ಅದನ್ನ ನೋಡಿದ ತಕ್ಷಣ ಕಂಡಿಡಿದ್ಲು. ಹಂಗಾದ್ರೆ ಆ ಘಟನೆ ಇವತ್ತೇ ನಡೆಯೋದು, ನನಗ ವಿಜುವಲ್ ಅಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಎಲ್ಲ ಕಾಣಿಸ್ತು ಅಂತ ಹೇಳ್ತಾಳೆ. ಅದ್ರ ಬಗ್ಗೆ ಹೇಳ್ಕೊಂಡೆ ಕೆಳಗಡೆ ನೋಡಿದಾಗ ಒಂದು ರೆಸ್ಟೋರೆಂಟ್ ಇದೆ, ಅದ್ರ ಒಳಗಡೆ ಒಂದು ಹುಡುಗಿ ಹೋಗೋದನ್ನ ಗಮನಿಸ್ತಾಳೆ. ಅದನ್ನ ನೋಡಿದ ತಕ್ಷಣ ಇವಳು ಹೇಳ್ತಾಳೆ, ನನ್ಗ ಬಂದಿದ್ ವಿಜುವಲ್ ಅಲ್ಲಿ ಆ ಮಿಲಿಟರಿ ಅವ್ನ ನೋಡಿ ಈ ಹುಡುಗಿ ಅಳ್ತಾ ಇದ್ಲು, ಆ ಗುಂಪಲ್ಲಿ ಈ ಹುಡುಗಿನೂ ಇದ್ಲು, ಅವನನ್ನ ನೋಡಿ ಇವಳು ಅಳ್ತಾ ಇದ್ಲು, ಯಾಕಂತ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡಿದವರು ನೆಕ್ಸ್ಟ್ ಮಿನಿಟ್ ಅವಳನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲೇ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ ಹುಡುಗಿ ಆ ಮಿಲಿಟರಿ ಅವ್ನ್ ಬಂದು ಈ ಹುಡುಗಿಗೆ ಮೆಸೇಜ್ ಎಲ್ಲ ಕಳ್ಸಿರ್ತಾನೆ. ಅವ್ನ್ ಬಂದು ಈ ಹುಡುಗಿಗೆ ಬಾಯ್ ಫ್ರೆಂಡ್ ಅಂತೆ, ಒಂಥರ ಇವಳನ್ನ ಬೆದರ್ಸೋತರ, ಹೇಳಿ ಜಾಕೆ ನೀನ್ ಬಂದಿಲ್ಲ ಅಂದ್ರೆ ನಾನು ಎಲ್ಲಾರನ್ನು ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತಲ್ಲ ಏನೇನೋ ಬೆದರ್ಸೋತರ ಮೆಸೇಜ್ ಮಾಡಿರ್ತಾನೆ. ಅದನ್ನೆಲ್ಲ ನಮ್ ಹೀರೋಯಿನ್ ಅವ್ರಿಗೆಲ್ಲ ತೋರ್ಸ್ಕೊಂಡು ಅವಳು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಇವಾಗ ಅವ್ನ ಹಿಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ನನ್ ಗೊತ್ತಿರೋಂಗೆ ಅವನೇ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡಿದವರು ಹೆಂಗಾದ್ರೂ ಮಾಡಿ ಅವನನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಆ ಹುಡುಗಿ ಫೋನ್ ಇಂದಾನೆ ಮೆಸೇಜ್ ಕಳಿಸ್ತಾರೆ, ನಾನು ನಿನ್ನ ಮೀಟ್ ಮಾಡ್ಬೇಕು ರೆಸ್ಟೋರೆಂಟ್ ಗೆ ಬಾ ಅಂತ. ಸೊ ಮಿಲಿಟರಿ ಆಫೀಸರ್ ಕೂಡ ಆ ರೆಸ್ಟೋರೆಂಟ್ ಗೆ ಬರ್ತಾನೆ. ಇವ್ರಿಬ್ರು ಇತ್ರ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಕ್ಯಾಶುವಲ್ ಆಗಿ ನಮ್ ಹೀರೋ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಹೇಳ್ತೀರಾ ಅಂತ ಕೇಳ್ತಾನೆ. ಅವ್ನ್ ಕೂಡ ಒಂದು ವಾಚ್ ನ ಮೇಲಕ್ಕೆ ಎತ್ಬಿಟ್ಟು ಟೈಮ್ ಹೇಳ್ತಾನೆ. ಇದನ್ನ ನಮ್ ಹೀರೋ ಹಂಗೆ ನಮ್ ಹೀರೋಯಿನ್ ಗೆ ಕಣ್ಣಲ್ಲೇ ಸಿಗ್ನಲ್ ತರಿಸ್ತಾನೆ, ಈ ಹುಡುಗನೇನಾ ಅಂದ್ರೆ ಅವ್ನಿಗೆ ಬಂದಿದ್ ವಿಜುವಲ್ ಈ ವಾಚ್ ಏನ ನೋಡು ಅಂದಾಗ ಅವ್ಳು ಕೂಡ ಭಯ ಪಟ್ಕೊಂಡು ಹೌದೌದು ಅಂತ ತಲೆ ಎಲ್ಲ ಆಡಿಸ್ತಾಳೆ. ಇನ್ನೇನು ನೆಕ್ಸ್ಟ್ ಮಿನಿಟ್ ಇವ್ನ ಕೊಲೆ ಮಾಡೋದು ಅಂತ ಗೊತ್ತಾದ್ಮೇಲೆ ಕೂರ್ಸ್ಕೊಂಡಿರ್ತಾರ. ಅವನನ್ನ ಅರೆಸ್ಟ್ ಮಾಡ್ಕೊಂಡೋದ್ರು. ಬಟ್ ಅವ್ನ್ಗೆ ಅರ್ಥ ಆಗ್ತಲ್ಲ ಯಾಕೆ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಕರ್ಕೊಂಡೋಗ ಅವ್ರನ್ನ ಸೆಲ್ ಒಳಗಡೆ ಕೂಡ ಹಾಕ್ಬಿಟ್ರು. ಈ ಕೆಲಸ ಮಾಡಿರೋದ್ರಿಂದ ನಮ್ ಹೀರೋಗ್ ತುಂಬಾ ಸಂತೋಷ, ಅಪ್ಪಾಡಿ ಒಂದು ಪ್ರಾಣನ ನಾವು ಕಾಪಾಡಿದೀವಿ ಅಂತ. ಅಷ್ಟೇ ಇಲ್ಲ, ಅದೇ ಜೈಲಲ್ಲೇ ತಾನೆ ಇವಾಗ ನಮ್ ಹೀರೋಯಿನ್ ಅವನ್ನ ಬಂದ ತಳ್ಬಿಟ್ಟ ಅಂತ ಹೇಳಿ ಅವಳು ಸುಮ್ನೆ ಸುಳ್ಳು ಹೇಳಿದ್ಲಲ್ಲ, ಶಾಡೋ ಕಾಣಿಸ್ತಾ ಇದ್ದಿದ್ದ ಅವನು ಅಲ್ಲೇ ತಾನೆ ಇರ್ತಾನೆ. ಅವ್ನ್ ಥಿಂಗ್ಸ್ ಎಲ್ಲ ಒಂದ್ ಜಾಗದಲ್ಲಿ ಇಟ್ಟಿರ್ತಾರೆ. ಅವ್ನ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ನಮ್ ಹೀರೋನ ಫೋನ್ ಅಟೆಂಡ್ ಮಾಡಿ ಮಾತಾಡೋದು. ಆ ಕಡೆ ಇರೋರು ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ. ನಮ್ ಹೀರೋ ಅದನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಮನೇಲಿ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋ ಫೋನ್ ಇಂದ ನಮ್ ಹೀರೋಯಿನ್ ಫೋನ್ಗೆ 17 ಮಿಸ್ ಕಾಲ್ ಬಂದಿರುತ್ತೆ. ಇವಳಿಗೆ ಶಾಕ್ ಆಗೋಯ್ತು, ಇದೇನಿದು 17 ಮಿಸ್ ಕಾಲ್ ಬಂದಿದೆ, ಹಂಗಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗೋಯ್ತಾ ಅಂತ
ಇವಳು ದಡದಡ ಅಂತ ನಮ್ ಹೀರೋಗೆ ಫೋನ್ ಮಾಡ್ತಿದ್ದಾಳೆ. ನಮ್ ಹೀರೋ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಎದ್ನೋ ಬಿದ್ನೋ ಅಂತ ಪೊಲೀಸ್ ಸ್ಟೇಷನ್ ಗೆ ಕೂಡ ಬಂದ್ಲು. ಬಂದ್ ನೋಡಿದ್ರೆ ಸ್ಟೇಷನ್ ಅಲ್ಲಿ ನಮ್ ಹೀರೋ ಇಲ್ಲ. ಎಲ್ಲೋಗ್ಬಿಟ್ಟಪ್ಪ ಅಂತ ಹೇಳಿ ಸೆಲ್ ಹತ್ರ ಹೋಗಿ ನೋಡಿದ್ರೆ ಸೆಲ್ ಅಲ್ಲಿ ಆ ಮಿಲಿಟರಿ ಆಫೀಸರ್ ಆಗಿರ್ಬೋದು ಅಥವಾ ಬ್ಲಾಕ್ ಶಾಡೋ ಕಾಣಿಸ್ತಲ್ವಾ ಅವನೇ ಆಗಿರ್ಬೋದು. ಇಬ್ರು ಚೆನ್ನಾಗೇ ಇದಾರೆ, ಇಬ್ರಿಗೂ ಏನು ಆಗಿಲ್ಲ ಅಪ್ಪಾಡಿ ಅಂತ ನಮ್ಮ ಹೀರೋದು ಕೌಂಟರ್ ಇರುತ್ತಲ್ಲ ಅಲ್ಲೋಗಿ ನೋಡಿದಾಗ ಅಲ್ಲಿ ಒಂದು ಫೋಟೋ ಇಟ್ಟಿರ್ತಾರೆ. ನಮ್ ಹೀರೋ ಯೂನಿಫಾರ್ಮ್ ಹಾಕೊಂಡಿರೋದು, ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಇರೋದನ್ನ ಗಮನಿಸ್ತಾಳೆ. ಅದ್ ನೋಡಿದ ತಕ್ಷಣ ಇವಳಿಗೊಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದ್ ಹುಡುಗ ಅಂದ್ರೆ ಇವಳಿಗೆ ತುಂಬಾನೇ ಇಷ್ಟ, ಕ್ರಶ್ ಅಂತ ಕೂಡ ಹೇಳ್ಬೋದು. ಅವನಿಗೆ ಈ ಬ್ಯಾಂಡ್ ನ ಕೈಗೆ ಹಾಕಿರ್ತಾಳೆ. ಯಾವತ್ತು ಇದ್ರೆ ನೀನೇ ನನ್ಗೆ ಕ್ರಶ್, ನೀನ್ ಯಾವಾಗ ಈ ಬ್ಯಾಂಡ್ ನ ಕೈಯಲ್ಲಿ ಹಾಕೊಂಡಿರ್ಬೇಕು ಅಂತ. ಅವನಂತಾನೆ ಖಂಡಿತ ನಾನ್ ಕೂಡ ದೊಡ್ಡವನಾದ್ಮೇಲೆ ನಿಮ್ಮ ಅಪ್ಪ ತರ ಒಂದು ಡಿಟೆಕ್ಟಿವ್ ಆಗ್ತೀನಿ ಅಂತಾನೆ ಹೇಳಿರ್ತಾನೆ. ಇವಾಗ ನಮ್ ಹೀರೋ ಕೂಡ ಡಿಟೆಕ್ಟಿವ್ ಅಲ್ವಾ, ಹಂಗಾದ್ರೆ ಚಿಕ್ಕ ವಯಸ್ಸು ಕ್ರಶ್ ಏನ ಇವನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಮಿಲಿಟರಿ ಆಫೀಸರ್ಸ್ ಎಲ್ಲ ಬಂದು ಜೈಲಲ್ಲಿರೋ ಈ ಆಫೀಸರ್ ನ ಬಿಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನ ಹತ್ರ ಹೊರಗಡೆ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ನ ಕೈಯಲ್ಲಿ ವಾಚ್ ಬಂದು ರೈಟ್ ಸೈಡ್ ಕಟ್ಕೊಂಡಿರ್ತಾನೆ. ಬಟ್ ನಮ್ ಹೀರೋಯಿನ್ ಗೆ ಬಂದಿದ್ ವಿಜುವಲ್ ಅಲ್ಲಿ ಮಿಲಿಟರಿ ಆಫೀಸರ್ ಲೆಫ್ಟ್ ಹ್ಯಾಂಡ್ ಗೆ ಕಟ್ಕೊಂಡಿರ್ತಾನೆ ವಾಚ್ ನ. ಇವಳಿಗೇನೋ ಲೈಟ್ ಆಗಿ ಡೌಟ್ ಬಂತು. ಅಲ್ಲಿರೋ ಆಫೀಸರ್ಸ್ ಹತ್ರ ಅವನ ಹತ್ರ ಇರೋ ಗನ್ನ ತಗೊಂಡ್ಬಿಟ್ರ ಅಂತ ಕೇಳಿದಾಗ ಅವನ ಹತ್ರ ಯಾವ್ದೋ ಗನ್ನೇ ಇಲ್ಲ ಅಂತ ಹೇಳ್ತಾರೆ. ಇವಳಿಗೆ ಇನ್ನೂ ಶಾಕ್ ಆಗೋಯ್ತು, ಏನೋ ಸರಿ ಇಲ್ವಲ್ಲ ಅಂತ. ಅದೇ ಟೈಮ್ ಅಲ್ಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ, ಈ ತರ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ಬ ಮಿಲಿಟರಿ ಆಫೀಸರ್ ಒಂದು ಪೊಲೀಸ್ ಆಫೀಸರ್ ನ ಶೂಟ್ ಮಾಡ್ಬಿಟ್ಟ ಅಂತ. ಯಾರಂತ ನೋಡಿದ್ರೆ ನಮ್ ಹೀರೋ. ಅವನೇನಕ್ಕೆ ಈ ಟೈಮ್ ಅಲ್ಲಿ ಸೂಪರ್ ಮಾರ್ಕೆಟ್ ಗೆ ಹೋದ ಅಂತ ಇವಳು ಶಾಕ್ ಆಗೋವಾಗ ಆ ಸೆಲ್ ಒಳಗಡೆ ಇರ್ತಾನಲ್ವಾ, ನಮ್ಮ ಹೀರೋಯಿನ್ ಕೂಡ ತಳ್ಬಿಟ್ಟ ಅಲ್ವಾ. ಅವ್ನ್ ಹೇಳ್ತಾನೆ ನಮ್ಮಮ್ಮಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಸ್ವಲ್ಪ ಮನಸ್ಥಿತಿ ಪ್ರಾಬ್ಲಮ್ ಇದೆ, ಅವ್ರ ಈ ತರ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದೆ. ಅದಕ್ಕೋಸ್ಕರನೇ ಸರ್ ಪೊಲೀಸ್ ಆಫೀಸರ್ ಅಂದ್ರೆ ನಮ್ ಹೀರೋ ಆ ಜಾಗಕ್ಕೆ ಹೋದ್ರು ಅಂತ ಅವ್ನು ಹೇಳ್ತಾ ಇದ್ದಾನೆ. ಅದೇ ಫ್ಲೋರ್ ಅಲ್ಲೇ ಹಾಸ್ಪಿಟಲ್ ಯಾವ ಫ್ಲೋರ್ ಅಲ್ಲಿ ಇದೆಯೋ ಆ ಫ್ಲೋರ್ ಮೇಲೇನೆ ಆ ಸೂಪರ್ ಮಾರ್ಕೆಟ್ ಇರೋದು. ಅಲ್ಲೇ ಇವಾಗ ಈ ಘಟನೆ ನಡೆದಿರೋದು. ಅಂದ್ರೆ ಇನ್ನು ನಮ್ ಹೀರೋನ ಶೂಟ್ ಮಾಡಿಲ್ಲ, ಹಾಸ್ಟೇಜ್ ತರ ಹಿಡಿದಿಟ್ಕೊಂಡಿರ್ತಾರ. ನ್ಯೂಸ್ ಅಲ್ಲಿ ಅದನ್ನ ತೋರಿಸ್ತಾ ಇರ್ಬೇಕಾದ್ರೇನೆ ಯಾರೋ ಆ ಸೋಲ್ಜರ್ ನ ಮತ್ತೆ ನಮ್ ಹೀರೋನ ಇಬ್ಬರನ್ನು ಶೂಟ್ ಮಾಡ್ಬಿಟ್ರು. ಇಬ್ರು ಸ್ಪಾಟ್ ಅಲ್ಲೇ ಸತ್ತೋದ್ರು ಅಂತ ಬರುತ್ತೆ. ಅಷ್ಟೇ ಇವಳ ಕೈಲಿ ವಿಷಯ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಸಖತ್ ಶಾಕ್ ಆಗೋಯ್ತು. ಚಿಕ್ಕ ವಯಸ್ಸಲ್ಲಿ ನಾನ್ ಇಷ್ಟ ಪಡ್ತಾ ಇದ್ದಿದ್ದು ಹುಡುಗ ಹೀರೋ ಅಂತ ಇವಾಗ ತಾನೇ ಗೊತ್ತಾಯ್ತು, ಅಷ್ಟು ಬೇಗ ಅವ್ನ್ ಸತ್ತೋದ್ನ ಅನ್ನೋ ತರ ಫೀಲ್ ಮಾಡ್ತಾ ಇರ್ತಾಳೆ. ಇದೇ ಟೈಮ್ ಅಲ್ಲಿ ಆ ಕಡೆ ಹಾಸ್ಪಿಟಲ್ ಗೆ ನಮ್ಮ ಹೀರೋನ ಸ್ಟ್ರಕ್ಚರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೈಯೆಲ್ಲ ಕೆಳಗಡೆ ಬಿದ್ದೋಯ್ತು. ಡಾಕ್ಟರ್ಸ್ ಎಲ್ಲ ಬಂದು ಇನ್ಸ್ಟೆಂಟ್ ಆಗಿ ಫಸ್ಟ್ ಏಡ್ ಮಾಡ್ಬೇಕು ಅಂತ ನೋಡ್ತಾರೆ. ಬಟ್ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಆ ಕರೆಂಟ್ ಶಾಕ್ ಎಲ್ಲ ಕೊಟ್ಟು ನೋಡ್ತಾರೆ ಎದ್ದೇಳ್ತಾರೇನೋ ಅಂತ. ನಮ್ಮ ಹೀರೋ ಅವರ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ, ಎಕ್ಸ್ ಗರ್ಲ್ ಫ್ರೆಂಡ್, ಅವಳು ಡಾಕ್ಟರ್ ಐತಾನೆ, ಅವಳೇ ಕೆಲಸನ ಮಾಡೋದು. ಅವಾಗೂ ಪಲ್ಸ್ ಎಲ್ಲ ಕಂಪ್ಲೀಟ್ ಡೌನ್ ಆಗ್ಬಿಟ್ಟಿದೆ, ಏನು ಇಲ್ಲ ಪ್ರಾಣನೇ ಇಲ್ಲ ಅಂತ ಹೇಳ್ಬಿಟ್ರು. ಅವಳಂತೂ ಅಲ್ಲೇ ಬಿದ್ದು ಓ ಅಂತ ಅಳ್ತಾ ಇರ್ತಾಳೆ. ಇನ್ನೇನು ನೆಕ್ಸ್ಟ್ ಮಿನಿಟ್ ಈ ವಿಷಯ ನ್ಯೂಸ್ ಅಲ್ಲೆಲ್ಲ ಕೂಡ ಬರ್ತಾ ಇರತ್ತೆ. ಈ ತರ ಹಾಸ್ಟೇಜ್ ಆಗಿ ಇಟ್ಕೊಂಡಿರೋ ಹೀರೋ ಕೂಡ ಸತ್ತೋಗ್ಬಿಟ್ಟ ಅಂತ. ಅಷ್ಟೇ ನಮ್ ಹೀರೋನ್ಗೆ ತುಂಬಾನೇ ಬೇಜಾರಾಗೋಯ್ತು. ನನ್ನಿಂದಾನೇ ಹೀರೋ ಸತ್ತೋಗ್ಬಿಟ್ಟ, ನಾನು ಅವನನ್ನ ಈ ತರ ವಿಷಯಗಳೆಲ್ಲ ಹೇಳ್ಕೊಂಡ್ ಬರ್ದೇದಿದ್ರೆ ಅಟ್ಲೀಸ್ಟ್ ಪ್ರಾಣದಲ್ಲಿ ಇದ್ದಿರೋರೇನೋ, ಯಾರನ್ನ ಕಾಪಾಡಕ್ ಹೋಗ್ಬಿಟ್ಟು ಇವಾಗ ಅವ್ನ್ ಪ್ರಾಣ ಕಳ್ಕೊಳ್ಳೋ ತರ ಆಗೋಯ್ತು, ಇದಕ್ಕೆಲ್ಲ ನಾನೇ ಕಾರಣ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಅಳ್ಳೋದ್ ಮಾತ್ರ ಅಲ್ಲ, ಇನ್ ನನ್ ಬದುಕಿದ್ದು ಏನ್ ಪ್ರಯೋಜನ ಅಂತ ಹೇಳಿ ಸೂಸೈಡ್ ಎಲ್ಲ ಮಾಡ್ಕೊಳಕ್ಕೆ ಹೊರಟೋಗ್ತಾಳೆ. ಇದೇ ಟೈಮ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ ಹೀರೋ ಸತ್ತೋದ ಅನ್ನೋ ವಿಷಯನ. ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಬಂದು ನಮ್ ಹೀರೋ ಅವ್ರ ಅಮ್ಮ ಹತ್ರ ಹೇಳ್ತಾರೆ. ಅವ್ರಿಗಂತೂ ಪಾಪ ಈ ವಿಷಯನ ಕೇಳಿ ಸಖತ್ ಶಾಕ್ ಆಗ್ಬಿಟ್ರು. ಇಲ್ಲ ನನ್ ಮಗ ಸತ್ತಿಲ್ಲ ಅಂತ ಹೇಳಿ ಓ ಅಂತ ಅಳ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋ ಸತ್ಮೇಲೆ ಇನ್ನೇನ್ ಮಾಡ್ತಾರೆ, ಬಾಡಿನ ಮಾರ್ಚರಿಗೆ ತಾನೇ ತಗೊಂಡ್ ಹೋಗ್ತಾರೆ. ಆತರ ಮಾರ್ಚರಿಯಲ್ಲಿ ಇಟ್ಟಿರ್ಬೇಕಾದ್ರೆ ಅಲ್ಲಿ ಒಬ್ಬ ನಮ್ ಹೀರೋ ಕಣ್ಣ ಅಭ್ಯಾಸ ಮಾಡ್ಬೇಕು ಅಂತ ನೋಡ್ತಾನೆ. ಆದ್ರೆ ಟಕ್ಕಂತ ನಮ್ ಹೀರೋ ಕಣ್ ಬಿಟ್ಟಿದ ತಕ್ಷಣ ಅವ್ನಿಗೆ ಭಯ ಆಗೋಯ್ತು. ಅಯ್ಯೋ ದೆವ್ವ ದೆವ್ವ ಅಂತ ಅವ್ನು ಅಲ್ಲಿಂದ ಕೂಕೊಂಡು ಓಡೋದ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಬಾಡಿ ನಾಪತ್ತೆ. ಈ ವಿಷಯ ಇರೋರ್ಗೆ ಗೊತ್ತಾಗುತ್ತೆ, ಈ ತರ ಮಾರ್ಚರಿಯಲ್ಲಿ ಹೀರೋ ಬಾಡಿನ ಇಟ್ಟಿದ್ವಿ, ಪೋಸ್ಟ್ ಮಾರ್ಟಮ್ ಗೆ ಎತ್ಕೊಂಡು ಹೋಗೋಣ ಅಂತ ನೋಡಿದ್ರೆ ನಮ್ ಹೀರೋ ಬಾಡಿನೇ ಅಲ್ಲಿ ಇಲ್ಲ ಅಂತ. ತಕ್ಷಣ ಎಲ್ಲರೂ ಎದ್ದು ಬಿದ್ದು ಮಾರ್ಚರಿ ಕಡೆ ಹೋಗಿ ನೋಡ್ತಾರೆ. ಸ್ಟ್ರಕ್ಚರ್ ಮೇಲೆ ನಮ್ ಹೀರೋ ಬಾಡಿನೇ ಇಲ್ಲ. ಏನಪ್ಪ ಆಯ್ತು ಅಂತ ಹೇಳಿ ಅವರು ಸಿಸಿಟಿವಿ ಫುಟೇಜ್ ಅಲ್ಲೆಲ್ಲ ನೋಡಿದ್ರೆ ನಮ್ ಹೀರೋಗ್ ಏನಾಗಿಲ್ಲ, ಚೆನ್ನಾಗಿ ಗುಂಡುಕಲ್ ತರ ನಡ್ಕೊಂಡೆ ಹೊರಗಡೆ ಬಂದಿರ್ತಾನೆ. ಈ ಕಡೆ ನೋಡಿದ್ರೆ ನಮ್ ಹೀರೋನ್ಗೆ ನಿಜ ಗೊತ್ತಿಲ್ವಲ್ಲ, ಮೇಡಮ್ ಸಾಯಕ್ಕೆಲ್ಲ ನೇಣ್ ಹಾಕೊಂಡ್ಬಿಟ್ಟಿದ್ದಾಳೆ. ಅವಳು ಹಂಗೆ ಪ್ರಾಣ ಜೋಕಾಲಿ ಆಡ್ತಾ ಇದೆ ಅಲ್ಲಿ. ಅದೇ ಟೈಮ್ ಅವಳು ಫೋನ್ ಗೆ ಕಾಲ್ ಕೂಡ ಬರ್ತಾ ಇದೆ. ಅವಳು ಕಾಲ್ ಪಿಕ್ ಮಾಡ್ತಾ ಇಲ್ಲ. ನ್ಯೂಸ್ ಅಲ್ಲಿ ಬೇರೆ ಹೀರೋ ಈ ತರ ಸತ್ತಿಲ್ಲ, ಹೀರೋ ಬದುಕೆ ಇದ್ದಾನೆ ಅಂತ ಹೇಳ್ತಾರೆ. ಇವಳು ಆಲ್ರೆಡಿ ಸ್ಟೂಲ್ ಗೆಲ್ಲ ತಳ್ಬಿಟ್ಟಿದ್ದಾಳೆ. ಕೆಳಗಡೆ ಇಳಿಯಕ್ ಬೇರೆ ಆಗ್ತಾ ಇಲ್ಲ. ಪಾಪ ನರ್ಲಾಡ್ತಾ ಇರ್ತಾಳೆ. ಯಾರಪ್ಪ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ತಾ ಇರೋದು ಅಂತ ನೋಡಿದ್ರೆ ಆ ಇನ್ಶೂರೆನ್ಸ್ ಕಂಪನಿ ಓನರ್ ಮಗ ಅಂತ ಹೇಳಿದ್ವಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದ ಅಲ್ವಾ, ಅವನೇ ನಮ್ ಹೀರೋಯಿನ್ ಮನೆ ಹತ್ರ ಬಂದಿರೋದು. ನಂಬರ್ ನ ಅಡ್ರೆಸ್ ನೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಂಡಿದ್ನೇನೋ. ಅವ್ರ ನಾಯ್ಮರಿನ ಕರ್ಕೊಂಡು ಮನೆ ಹತ್ರ ಬಂದಿದ್ದಾನೆ. ತುಂಬಾ ಹೊತ್ತು ಕಾಲ್ ಮಾಡಿನೂ ಕಾಲ್ ಪಿಕ್ ಮಾಡಿಲ್ಲ. ಡೋರ್ ತಟ್ಟಿ ಡೋರು ತೆಗ್ದಿಲ್ಲ ಅಂತ ಅವನಿಂದ ರಿಟರ್ನ್ ಹೋಗ್ಬೇಕಾದ್ರೆ ಆ ನಾಯಿ ಬಂದು ಮನೆ ಕಡೆ ನೋಡಿ ನೋಡಿ ಬೊಗಳ್ತಾ ಇರುತ್ತೆ. ಇವ್ನಿಗೇನೋ ಡೌಟ್ ಬಂದು ಡೋರ್ ನ ದಡಾರ್ ಅಂತ ತೆಕ್ಕೊಂಡು ಒಳಗಡೆ ಹೋದ್ರೆ ಮೇಡಮ್ ಪ್ರಾಣ ಬಂದು ಜೋಕಾಲಿ ಹಾಡ್ತಾ ಇತ್ತು. ಹೆಂಗೋ ಹೋಗಿ ಟಕ್ಕಂತ ಕಾಪಾಡ್ಬಿಟ್ಟ. ಕಾಪಾಡಿದ ಪಾಪಕ್ಕೆ ಪಾಪ ಅವನೇ ಅವಳ ಹತ್ರ ಏಟ್ ತಿನ್ನೋ ತರ ಆಗೋಯ್ತು. ಯಾವನು ನೀನು ಕಳ್ಳನ ನನ್ ಮೇಲೆ ಕಳ್ತನ ಮಾಡಕ್ ಬಂದ ಅಂತ ಹಿಡ್ಕೊಂತಾಳೆ. ಆದ್ರೆ ಅವನು ಅಯ್ಯೋ ಮೇಡಮ್ ಇಲ್ಲ ಮೇಡಮ್, ನಾನ್ ಯಾರಂತ ನಿಮ್ಗೆ ಗೊತ್ತಿಲ್ವಾ, ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ರಲ್ವಾ, ಒಂದು ಇನ್ಶೂರೆನ್ಸ್ ಕಂಪನಿ ಓನರ್ ಮಗ ಮೇಡಮ್ ನಾನು. ನೀವ್ ಅಲ್ಲಿ ಹೇಳಿದ್ದನ್ನೆಲ್ಲ ನಾನ್ ಕೇಳ್ಪಟ್ಟೆ. ಈ ತರ ಯಾರಾದ್ರೂ ಸಾಯೋ ತರ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ. ಅದನ್ನ ನಂಬಿನೇ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಫೋನ್ ನಂಬರ್ ಅಡ್ರೆಸ್ ಎಲ್ಲ ತಗೊಂಡು ಇಲ್ಲಿ ಬಂದಿದ್ದು. ನಮ್ ನಾಯ್ಮರಿ ಬಗ್ಗೆ ಕೇಳಕ್ ನಾನ್ ಬಂದೆ ಅಂದಾಗ ಅವಳಿಗೆ ಸ್ವಲ್ಪ ನಿಧಾನಕ್ ಬಂದ್ಬಿಟ್ಟು ನಿಜವಾಗ್ಲೂ ನನ್ನೆಲ್ಲ ಪವರ್ ಇದೆ ಅಂದ್ರೆ ನೀನ್ ನಂಬ್ತೀಯಾ ಅಂತ ಕೇಳ್ತಾಳೆ. ಹಾ ಮೇಡಮ್ ನಿಜವಾಗ್ಲೂ ನಂಬ್ತೀನಿ ಅಂತಾನೆ. ಹಂಗಾದ್ರೆ ನನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು, ನೀನ್ ಕಾರಲ್ಲಿ ಕರ್ಕೊಂಡು ಹೋಗು ಅಂತ ಕೇಳ್ತಾಳೆ. ಅಂದ್ರೆ ಡಿಟೆಕ್ಟಿವ್ ನ ನೋಡೋದಕ್ಕೆ ಹೋಗ್ಬೇಕು, ಕರ್ಕೊಂಡು ಹೋಗು ಅಂದಾಗ ಅವ್ನ್ ಕೂಡ ಸರಿ ಆಯ್ತು ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ನಮ್ ಹೀರೋ ಬರೋದನ್ನ ಗಮನಿಸ್ತಾಳೆ. ಹೀರೋಗೆ ಆ ನೋವಿದೆ ತಲೆನಲ್ಲಿ ಇನ್ನೂನು. ಆ ನೋವು
ಫ್ಲೋ ಅಲ್ಲೇ ನಡ್ಕೊಂಡ್ ಬರ್ತಾ ಇರ್ತಾರೆ. ನಿಲ್ಸು ಕಾರ್ ಇಳಿಸು ಅಂತ ಅವಳಿಂದ ಹೋಗ್ಬೇಕಾದ್ರೆ ಅವ್ನ್ ಬಿಡ್ತಲ್ಲ, ಇದೇನಿದು ನಿನ್ ಪಡಂಗ್ ನೀನು ಹೆಲ್ಪ್ ತಗೊಂಡು ಹೋಗ್ತಾ ಇದೀಯಾ, ನನ್ನ ನಾಯಿ ಯಾವಾಗ ಸಾಯುತ್ತೆ ಹೇಳು ಅಂದಾಗ ಅವಳು ನಾಯಿ ಕಡೆ ನೋಡ್ಬಿಟ್ಟು ನಿನ್ನ ಇನ್ನು 100 ವರ್ಷ ಚೆನ್ನಾಗಿರುತ್ತಪ್ಪ ಸಾಕಾ ಹೋಗ್ಲಾ ನಾನು ಅಂತ ಇಳಿದ್ ಬಂದು ನಮ್ ಹೀರೋನ ಮಾತಾಡ್ಸ್ಬೇಕು ಅಂತ ನೋಡಿದ್ರೆ ನಮ್ ಹೀರೋಗೆ ನಮ್ ಹೀರೋಯಿನ್ ಯಾರಂತಾನೆ ಗೊತ್ತಿಲ್ದೇ ಇರೋ ತರ ಅವಳನ್ನ ಸೈಡ್ ತಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾನೆ. ನಾಯವಾಗ ನಡಿಯಕ್ಕೂ ಆಗ್ತಾ ಇಲ್ಲ. ಆತರ ನಮ್ ಹೀರೋಯಿನ್ ತಟ್ಟಬೇಕಾದ್ರೆ ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಕಟ್ಟಿರ್ತಾಳಲ್ಲ ಒಂದು ಬ್ರೇಸ್ಲೆಟ್ ತರ ಒಂದು ದಾರ, ಅದಂಗೆ ನಮ್ ಹೀರೋಯಿನ್ ಕೈಗೆ ಬಿಚ್ಕೊಂಡ್ ಬಂದ್ಬಿಡ್ತು. ಆತರ ದಾರ ಬಿಚ್ಕೊಂಡಿತ್ತು ಒಂದ್ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಕೂಡ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ, ಇನ್ನು ಮುಂದೆ ಕಾಮಿಡಿಯಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಪಾರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.